ಸ್ನೇಹಿತರೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಶಿ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಸಾಂವಿಧಾನಿಕ ಸಂಸ್ಥೆಗಳು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಸೀರೀಸ್ನ 2ನೇ ವಿಡಿಯೋ ಇದಾಗಿರುತ್ತೆ. ಪಾರ್ಟ್ 1 ವಿಡಿಯೋದಲ್ಲಿ ಅಟಾರ್ನಿ ಜನರಲ್ ಆಫ್ ಇಂಡಿಯಾ, ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ಹಾಗೆ ಅಡ್ವೊಕೇಟ್ ಜನರಲ್ ಆಫ್ ಸ್ಟೇಟ್ ಹುದ್ದೆಗಳ ಬಗ್ಗೆ ಡೀಟೇಲ್ ಆಗಿ ನೋಡಿದ್ವಿ. ಓಕೆ, ಈ ವಿಡಿಯೋದಲ್ಲಿ ಅಂದರೆ ಪಾರ್ಟ್ 2 ವಿಡಿಯೋದಲ್ಲಿ ಮತ್ತೊಂದು ಸಾಂವಿಧಾನಿಕ ಸಂಸ್ಥೆಯಾದಂತಹ ಕೇಂದ್ರ ಹಣಕಾಸು ಆಯೋಗ, ಸೆಂಟ್ರಲ್ ಫಿನಾನ್ಸ್ ಕಮಿಷನ್, ಇದರ ಬಗ್ಗೆ ಸ್ನೇಹಿತರೆ ಡೀಟೇಲ್ ಆಗಿ ಹೇಳ್ತೀನಿ. ಕೇಂದ್ರ ಹಣಕಾಸು ಆಯೋಗ ಅಂದರೆ ಏನು, ಇದರ ಸಂಯೋಜನೆ ಏನು, ಕೇಂದ್ರ ಹಣಕಾಸು ಆಯೋಗದ ಕಾರ್ಯಗಳು ಏನೇನು, ಇದರ ಅಧಿಕಾರಗಳು ಏನೇನು, ವಿಶೇಷ ವರ್ಗ ಸ್ಥಿತಿ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಅಂದರೆ ಏನು, ಹಾಗೆ ಇಲ್ಲಿವರೆಗೂ ಕಾರ್ಯನಿರ್ವಹಿಸಿದಂತಹ ಕೇಂದ್ರ ಹಣಕಾಸು ಆಯೋಗಗಳು ಮತ್ತು ಅವುಗಳ ಅಧ್ಯಕ್ಷರುಗಳು ಯಾರ್ಯಾರು, ಹಾಗೆ ಪ್ರಸ್ತುತ ಇರುವ 16ನೇ ಹಣಕಾಸು ಆಯೋಗದ ಬಗ್ಗೆ ಕೂಡ ನೋಡೋಣ. ಓಕೆ, ಕೇಂದ್ರ ಹಣಕಾಸು ಆಯೋಗದ ಬಗ್ಗೆ ನೋಡಿದ ಮೇಲೆ ರಾಜ್ಯ ಹಣಕಾಸು ಆಯೋಗದ ಬಗ್ಗೆ ನೋಡಲೇಬೇಕಲ್ವಾ. ಸೊ ವಿಧಿ 243(I) ಅನ್ವಯ ರಾಜ್ಯ ಹಣಕಾಸು ಆಯೋಗದ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಲೆಟ್ಸ್ ಬಿಗಿನ್. ಸ್ನೇಹಿತರೆ, ಅತ್ಯಂತ ಪ್ರಮುಖವಾದಂತಹ ಸಾಂವಿಧಾನಿಕ ಸಂಸ್ಥೆಗಳನ್ನು ನಾನಿಲ್ಲಿ ಲಿಸ್ಟ್ ಮಾಡಿದ್ದೀನಿ. ಆಲ್ರೆಡಿ ಪಾರ್ಟ್ 1 ವಿಡಿಯೋದಲ್ಲಿ ನಾನು ಭಾರತದ ಅಟಾರ್ನಿ ಜನರಲ್ ವಿಧಿ 76 ಮತ್ತು ರಾಜ್ಯದ ಅಡ್ವೊಕೇಟ್ ಜನರಲ್ ವಿಧಿ 165 ಈ ಹುದ್ದೆಗಳ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ. ಓಕೆ, ಈ ವಿಡಿಯೋದಲ್ಲಿ ಅಂದರೆ ಪಾರ್ಟ್ 2 ವಿಡಿಯೋದಲ್ಲಿ ಹಣಕಾಸು ಆಯೋಗ ವಿಧಿ 280 ಬಗ್ಗೆ ನೋಡೋಣ. ಓಕೆ, ಬನ್ನಿ ಸ್ನೇಹಿತರೆ. ಈ ಶಶಿ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಹಲವಾರು ಟಾಪಿಕ್ಸ್ಗಳ ಬಗ್ಗೆ ವಿಡಿಯೋಗಳನ್ನು ಮಾಡಿದ್ದೀನಿ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕಾಯ್ದೆಗಳಾಗಿರ್ಬೋದು, ಅಥವಾ ಭಾರತ ಕೌನ್ಸಿಲ್ ಕಾಯ್ದೆಗಳಾಗಿರ್ಬೋದು, ಹಾಗೆ ಪಕ್ಷಾಂತರ ವಿರೋಧಿ ಕಾನೂನಿನ ಬಗ್ಗೆ ಆಗಿರ್ಬೋದು, ಅಥವಾ ಭಾರತದ ಅಟಾರ್ನಿ ಜನರಲ್, ರಾಜ್ಯದ ಅಡ್ವೊಕೇಟ್ ಜನರಲ್, ಹೀಗೆ ಹಲವಾರು ಟಾಪಿಕ್ಸ್ಗಳ ಮೇಲೆ ವಿಡಿಯೋಗಳನ್ನು ಮಾಡಿದ್ದೀನಿ. ಆಸಕ್ತಿ ಇರೋರು ನೋಡಬಹುದು. ಓಕೆ, ಕೇಂದ್ರ ಹಣಕಾಸು ಆಯೋಗ, ಸೆಂಟ್ರಲ್ ಫಿನಾನ್ಸ್ ಕಮಿಷನ್. ಓಕೆ, ಮೊದಲು ಕೇಂದ್ರ ಹಣಕಾಸು ಆಯೋಗ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಕೇಂದ್ರ ಹಣಕಾಸು ಆಯೋಗ ಅಂದರೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಹಣಕಾಸು ಹಂಚಿಕೆಗೆ ಸಂಬಂಧಿಸಿದಂತೆ ಸಂವಿಧಾನಾತ್ಮಕವಾಗಿ ಸ್ಥಾಪಿಸಲ್ಪಟ್ಟ ಆಯೋಗವೇ ಕೇಂದ್ರ ಹಣಕಾಸು ಆಯೋಗ. ಸ್ನೇಹಿತರೆ ನೋಡಿ, ಈಗ ನಮ್ಮ ಭಾರತ ದೇಶದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿದ್ದಾವೆ, ಹೌದಲ್ವಾ? ಹಣದ ವಿಚಾರ ಬಂದಾಗ ಯಾರಿಗೆ ಎಷ್ಟೆಷ್ಟು ಹಣ ಕೊಡಬೇಕು, ಹಣನ ಹೇಗೆ ಹಂಚಿಕೆ ಮಾಡಬೇಕು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡೋದಕ್ಕೆ ಅಂತಲೇ ಭಾರತ ಸಂವಿಧಾನದಲ್ಲಿ ಒಂದು ಆಯೋಗ ಮಾಡಿದ್ದಾರೆ. ಆ ಆಯೋಗವೇ ಕೇಂದ್ರ ಹಣಕಾಸು ಆಯೋಗ. ಓಕೆ, ಇದು ಯಾವುದೇ ಸಾಮಾನ್ಯ ಆಯೋಗ ಅಲ್ಲ. ಕೇಂದ್ರ ಹಣಕಾಸು ಆಯೋಗ ಸಂವಿಧಾನದಿಂದಲೇ ಹುಟ್ಟಿದ ಆಯೋಗ. ಓಕೆ, ಕೇಂದ್ರ ಹಣಕಾಸು ಆಯೋಗವು ಪ್ರತಿ 5 ವರ್ಷದ ಅವಧಿಗೆ ಕೇಂದ್ರದಿಂದ ರಾಜ್ಯಕ್ಕೆ ಅನುದಾನ ಯಾವ ಪ್ರಮಾಣದಲ್ಲಿ ಹಂಚಿಕೆಯಾಗಬೇಕೆಂದು ಶಿಫಾರಸು ಮಾಡುತ್ತದೆ. ಅಂದರೆ ಈ ಕೇಂದ್ರ ಹಣಕಾಸು ಆಯೋಗ ಶಾಶ್ವತವಾಗಿ ಕೆಲಸ ಮಾಡೋದಿಲ್ಲ. ಓಕೆ, ಪ್ರತಿ 5 ವರ್ಷಕ್ಕೆ ಒಂದ್ಸಲ ಹೊಸ ಕೇಂದ್ರ ಹಣಕಾಸು ಆಯೋಗ ಜಾರಿಗೆ ಬರುತ್ತೆ. ಈ ಕೇಂದ್ರ ಹಣಕಾಸು ಆಯೋಗ ಕೇಂದ್ರ ಸರ್ಕಾರದ ಹಣವನ್ನು ರಾಜ್ಯಗಳಿಗೆ ಎಷ್ಟು ಕೊಡಬೇಕು, ಯಾವ ಆಧಾರದ ಮೇಲೆ ಹಣವನ್ನು ಹಂಚಿಕೆ ಮಾಡಬೇಕು ಅನ್ನೋದನ್ನು ಲೆಕ್ಕ ಹಾಕಿ ಸಲಹೆ ನೀಡುತ್ತೆ. ಓಕೆ, ಕೇಂದ್ರ ಹಣಕಾಸು ಆಯೋಗದ ಶಿಫಾರಸುಗಳ ಉದ್ದೇಶವು ಹಣಕಾಸಿನ ಒಕ್ಕೂಟ ವ್ಯವಸ್ಥೆಯನ್ನು ಬಲಪಡಿಸುವುದರ ಜೊತೆಗೆ ರಾಜ್ಯ ಸರ್ಕಾರಗಳು ತಮ್ಮ ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೆ ತರಲು ಅಗತ್ಯವಾದ ಹಣಕಾಸು ಸಂಪನ್ಮೂಲಗಳನ್ನು ಹೊಂದಿರುವುದನ್ನು ಖಚಿತಪಡಿಸುವುದಾಗಿದೆ. ಅಂದರೆ ಈ ಕೇಂದ್ರ ಹಣಕಾಸು ಆಯೋಗದ ಮುಖ್ಯ ಉದ್ದೇಶ ಏನಂದರೆ, ಕೇಂದ್ರ ಸರ್ಕಾರದ ಬಳಿ ಮಾತ್ರ ಹಣ ಇರಬಾರ್ದು, ರಾಜ್ಯ ಸರ್ಕಾರಗಳಿಗೂ ಸರಿಯಾಗಿ ಹಣ ಹೋಗಬೇಕು. ಆಗಲೇ ರಸ್ತೆ, ಶಾಲೆ, ಆಸ್ಪತ್ರೆ, ಅಭಿವೃದ್ಧಿ ಕೆಲಸಗಳನ್ನು ರಾಜ್ಯಗಳು ಮಾಡ್ಬೋದು. ಅಂದರೆ ಕೇಂದ್ರ ಹಾಗೂ ರಾಜ್ಯಗಳ ನಡುವೆ ಸಮತೋಲನ ಇರಲಿ, ದೇಶ ಒಟ್ಟಿಗೆ ಅಭಿವೃದ್ಧಿ ಆಗಲಿ ಅನ್ನೋದೇ ಕೇಂದ್ರ ಹಣಕಾಸು ಆಯೋಗದ ಪ್ರಮುಖ ಗುರಿ. ಓಕೆ, ಮುಂದೆ ನೋಡೋಣ. ಕೇಂದ್ರ ಹಣಕಾಸು ಆಯೋಗದ ಸಾಂವಿಧಾನಿಕ ಸ್ಥಾನಮಾನ ನೋಡಿ. ಕೇಂದ್ರ ಹಣಕಾಸು ಆಯೋಗಕ್ಕೆ ಭಾರತದ ಸಂವಿಧಾನದಲ್ಲಿ ಯಾವ್ಯಾವ ಸ್ಥಾನಮಾನ ಇದೆ ಅಂತ ನೋಡೋದಾದರೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ತೆರಿಗೆ ಮತ್ತು ಹಣಕಾಸು ಸಂಪನ್ಮೂಲವನ್ನು ಹಂಚಿಕೆ ಮಾಡುವ ಉದ್ದೇಶಕ್ಕಾಗಿ ಭಾರತದ ಸಂವಿಧಾನದ 280ನೇ ವಿಧಿಯು, ಇಂಪಾರ್ಟೆಂಟ್, 280ನೇ ವಿಧಿಯು ರಾಷ್ಟ್ರಪತಿಗಳು ಹಣಕಾಸು ಆಯೋಗವನ್ನು ರಚಿಸಲು ಅವಕಾಶ ಕಲ್ಪಿಸಿದೆ.
ನೋಡಿ, ನಮ್ಮ ಭಾರತದ ಸಂವಿಧಾನದಲ್ಲಿ 280ನೇ ವಿಧಿಯಲ್ಲಿ ಆರ್ಟಿಕಲ್ 280ಯಲ್ಲಿ ಕೇಂದ್ರ ಹಾಗೂ ರಾಜ್ಯಗಳ ಮಧ್ಯೆ ಹಣ ಹಂಚಿಕೆ ವಿಚಾರನ ನೋಡೋಕೆ ಅಂತಾನೆ ರಾಷ್ಟ್ರಪತಿಗಳು ಒಂದು ಆಯೋಗನ ರಚಿಸಬೇಕು ಅಂತ ಸ್ಪಷ್ಟವಾಗಿ 280ನೇ ವಿಧಿಯಲ್ಲಿ ಉಲ್ಲೇಖ ಆಗಿದೆ. ಓಕೆ, ಅದಕ್ಕಾಗಿಯೇ ಹಣಕಾಸು ಆಯೋಗಕ್ಕೆ ಸಂವಿಧಾನ ಸ್ಥಾನಮಾನ ಇದೆ. ಓಕೆ, 280ನೇ ವಿಧಿ ಅನ್ವಯ ಭಾರತ ಸರ್ಕಾರವು 1951 ನವೆಂಬರ್ 22ರಂದು ಭಾರತ ಹಣಕಾಸು ಆಯೋಗವನ್ನು ರಚಿಸಿತು. ಓಕೆ, ಸಂವಿಧಾನ ಜಾರಿಗೆ ಬಂದ ನಂತರ ಸಂವಿಧಾನದ 280ನೇ ವಿಧಿ ಪ್ರಕಾರವೇ 1951 ನವೆಂಬರ್ 22ರಂದು ಮೊದಲ ಹಣಕಾಸು ಆಯೋಗವನ್ನು ರಚಿಸಲಾಯಿತು. ಅಂದರೆ 1951 ನವೆಂಬರ್ 22 ಸಂವಿಧಾನದ ಮಾತನ್ನು ಕಾರ್ಯರೂಪಕ್ಕೆ ತಂದಂತಹ ದಿನ. ಓಕೆ, 1951ರ ಹಣಕಾಸು ಆಯೋಗದ ಕಾಯ್ದೆಯು ಆಯೋಗದ ಅರ್ಹತೆ, ಅಧಿಕಾರಗಳು ಹಾಗೂ ವಿಧಿವಿಧಾನಗಳನ್ನು ಸೂಚಿಸಿದೆ. ಅಂದರೆ ನೋಡಿ, ಸಂವಿಧಾನ ಕೇಂದ್ರ ಹಣಕಾಸು ಆಯೋಗನ ವಿಧಿ 280ರ ಅನ್ವಯ ರಚಿಸಬೇಕು ಅಂತ ಹೇಳ್ತು, ಹೌದಲ್ವಾ? ಆದರೆ ಕೇಂದ್ರ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಾಗಬೇಕು, ಆ ಆಯೋಗದ ಸದಸ್ಯರಿಗೆ ಯಾವ ಅರ್ಹತೆ ಬೇಕು, ಆಯೋಗ ಹೇಗೆ ಕೆಲಸ ಮಾಡಬೇಕು, ಹೀಗೆ ಇವೆಲ್ಲವನ್ನ ವಿವರವಾಗಿ ಹೇಳೋದು 1951ರ ಹಣಕಾಸು ಆಯೋಗದ ಕಾಯ್ದೆ. ಓಕೆ, 1908ರ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ಸ್ಗೆ ಅನುಗುಣವಾಗಿ ಸಿವಿಲ್ ಕೋರ್ಟಿನ ಸ್ಥಾನಮಾನವನ್ನು ಹೊಂದಿದೆ. ಅಂದರೆ ಹಣಕಾಸು ಆಯೋಗಕ್ಕೆ ಬೇಕಾದರೆ ಸಾಕ್ಷ್ಯಗಳನ್ನ ಕರಿಬೋದು, ದಾಖಲೆಗಳನ್ನ ಕೇಳ್ಬೋದು. ಈ ವಿಷಯಗಳಲ್ಲಿ ಸಿವಿಲ್ ಕೋರ್ಟ್ಗೆ ಇರುವಷ್ಟು ಅಧಿಕಾರ 1908ರ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ಸ್ ಪ್ರಕಾರ ಕೇಂದ್ರ ಹಣಕಾಸು ಆಯೋಗಕ್ಕೂ ಇದೆ. ಓಕೆ, ಇಷ್ಟು ಅರ್ಥ ಆಗಿದೆ ಅನ್ಕೊತೀನಿ. ಮುಂದೆ ನೋಡೋಣ. ಈಗ ವಿಧಿ 280 ಕ್ಲಾಸ್ 1 ಏನು ಹೇಳುತ್ತೆ ಅಂತ ನೋಡೋಣ. ರಾಷ್ಟ್ರಪತಿಯು ಈ ಸಂವಿಧಾನದ ಪ್ರಾರಂಭದಿಂದ, ಅಂದರೆ ಭಾರತದ ಸಂವಿಧಾನದ ಪ್ರಾರಂಭದಿಂದ 2 ವರ್ಷದೊಳಗಾಗಿ ಮತ್ತು ಆ ತರುವಾಯ ಪ್ರತಿ 5 ವರ್ಷಗಳು ಮುಕ್ತಾಯವಾದ ಮೇಲೆ ಅಥವಾ ರಾಷ್ಟ್ರಪತಿಯು ಅವಶ್ಯವೆಂದು ಪರ್ಯಾಲೋಚಿಸುವಂತಹ ಇನ್ನೂ ಮುಂಚಿನ ಕಾಲದಲ್ಲಿ ಆದೇಶದ ಮೂಲಕ ಒಂದು ಹಣಕಾಸು ಆಯೋಗವನ್ನು ರಚಿಸತಕ್ಕದ್ದು. ಆ ಆಯೋಗವು ರಾಷ್ಟ್ರಪತಿ ನೇಮಕ ಮಾಡುವ ಒಬ್ಬ ಅಧ್ಯಕ್ಷನನ್ನು ಮತ್ತು ಇತರ 4 ಸದಸ್ಯರನ್ನು ಒಳಗೊಂಡಿರತಕ್ಕದ್ದು. ಓಕೆ, ನೋಡಿ, ಅರ್ಥ ಆಗೋ ರೀತಿ ಹೇಳ್ತೀನಿ. ನಮ್ಮ ಸಂವಿಧಾನದ ವಿಧಿ 280 ಕ್ಲಾಸ್ 1 ಈ ವಿಧಿಯ ಅನ್ವಯ ಸಂವಿಧಾನ ಜಾರಿಗೆ ಬಂದ 2 ವರ್ಷಗಳೊಳಗೆ ಮೊದಲ ಕೇಂದ್ರ ಹಣಕಾಸು ಆಯೋಗ ರಚಿಸಬೇಕು. ಓಕೆ, ಇದಾದ ನಂತರ ಪ್ರತಿ 5 ವರ್ಷಕ್ಕೊಮ್ಮೆ ಹೊಸ ಹಣಕಾಸು ಆಯೋಗನ ರಚಿಸಬೇಕು. ಆದರೆ 5 ವರ್ಷ ಮುಗಿಯೋ ಮುಂಚೆನೇ ಹಣಕಾಸು ಆಯೋಗ ಅಗತ್ಯ ಇದೆ ಅಂತ ಏನಾದರೂ ರಾಷ್ಟ್ರಪತಿಗೆ ಅನಿಸಿದ್ರೆ ಮುಂಚೆನೇ ಹೊಸ ಹಣಕಾಸು ಆಯೋಗನ ರಚಿಸ್ಬೋದು. ಓಕೆ, ಈ ಕೇಂದ್ರ ಹಣಕಾಸು ಆಯೋಗದಲ್ಲಿ ಒಬ್ಬ ಅಧ್ಯಕ್ಷರು ಮತ್ತು 4 ಸದಸ್ಯರು ಇರಬೇಕು. ಹಾಗೆ ಇವರನ್ನೆಲ್ಲ ರಾಷ್ಟ್ರಪತಿಯೇ ನೇಮಕ ಮಾಡ್ತಾರೆ. ಓಕೆ, ಅರ್ಥ ಆಗಿದೆ ಅನ್ಕೊಂತೀನಿ. ವಿಧಿ 280 ಕ್ಲಾಸ್ 2 ಏನು ಹೇಳುತ್ತೆ ಅಂತ ನೋಡೋದಾದರೆ, ಆಯೋಗದ ಸದಸ್ಯರ ಅರ್ಹತೆಗಳನ್ನು ನಿಗದಿಪಡಿಸಲು ಮತ್ತು ಆಯ್ಕೆ ಪ್ರಕ್ರಿಯೆಯನ್ನು ರೂಪಿಸಲು ಸಂವಿಧಾನವು ಸಂಸತ್ತಿಗೆ ಅಧಿಕಾರ ನೀಡುತ್ತದೆ. ಅಂದರೆ 280 ಕ್ಲಾಸ್ 2 ವಿಧಿ ಏನು ಹೇಳುತ್ತೆ ಅಂದರೆ, ಕೇಂದ್ರ ಹಣಕಾಸು ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ಯಾವ ಅರ್ಹತೆ ಇರಬೇಕು, ಅವರನ್ನು ಹೇಗೆ ಆಯ್ಕೆ ಮಾಡಬೇಕು, ಇವೆಲ್ಲವನ್ನು ನಿರ್ಧರಿಸೋ ಅಧಿಕಾರ ಸಂಸತ್ತಿಗೆ ಸಂವಿಧಾನವೇ ಕೊಟ್ಟಿದೆ. ಸಂಸತ್ತಿಗೆ ಈ ಅಧಿಕಾರ ಇರುತ್ತೆ. ಓಕೆ, ಮುಂದೆ ನೋಡೋಣ. ಕೇಂದ್ರ ಹಣಕಾಸು ಆಯೋಗದ ಸಂಯೋಜನೆ ಹೇಗಿದೆ ಅಂತ ನೋಡೋಣ. ನಾವು ಇಂದಿನ ಸ್ಲೈಡಲ್ಲಿ ನೋಡಿದ ಹಾಗೆ ಸಂವಿಧಾನದ 280 ಕ್ಲಾಸ್ 2 ವಿಧಿಯನ್ನು ಅನುಸರಿಸಿ ಸಂಸತ್ತು ಕೇಂದ್ರ ಹಣಕಾಸು ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು ಇಬ್ಬರಿಗೂ ಅಗತ್ಯವಿರುವ ಅರ್ಹತೆಗಳನ್ನು ವ್ಯಾಖ್ಯಾನಿಸಿದೆ. ಓಕೆ, ಕೇಂದ್ರ ಹಣಕಾಸು ಆಯೋಗದ ಅಧ್ಯಕ್ಷರು ಸಾರ್ವಜನಿಕ ವ್ಯವಹಾರಗಳಲ್ಲಿ ಅನುಭವವನ್ನು ಹೊಂದಿರಬೇಕು. ಅಂದರೆ ಕೇಂದ್ರ ಹಣಕಾಸು ಆಯೋಗದ ಅಧ್ಯಕ್ಷರಾಗೋ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಆಗಿರಬಾರ್ದು. ಇವರು ಸರ್ಕಾರಿ ಕೆಲಸ, ಸಾರ್ವಜನಿಕ ಆಡಳಿತ, ನೀತಿ ನಿರ್ಧಾರಗಳಲ್ಲಿ ಅನುಭವ ಇರೋ ವ್ಯಕ್ತಿ ಆಗಿರಬೇಕು. ಓಕೆ, ಆದರೆ ಇತರ 4 ಸದಸ್ಯರನ್ನು ಈ ಕೆಳಗಿನ ವರ್ಗಗಳಿಂದ ಆಯ್ಕೆ ಮಾಡಬೇಕು. ಯಾವ್ಯಾವು ಅಂತ ನೋಡೋದಾದರೆ, ಒಬ್ಬ ಸದಸ್ಯ ಹೈಕೋರ್ಟ್ನ ನ್ಯಾಯಾಧೀಶರು ಅಥವಾ ಅಂತಹ ನೇಮಕಾತಿಗೆ ಅರ್ಹತೆ ಹೊಂದಿರುವ ವ್ಯಕ್ತಿ ಆಗಿರಬೇಕು. ಅಂದರೆ ಆ ವ್ಯಕ್ತಿಗೆ ಕಾನೂನು ಜ್ಞಾನ ಇರಬೇಕು.
ಓಕೆ, ಇನ್ನೊಬ್ಬ ಸದಸ್ಯ ಹಣಕಾಸು ಮತ್ತು ಸರ್ಕಾರಿ ಲೆಕ್ಕಪತ್ರ ನಿರ್ವಹಣೆಯಲ್ಲಿ ವಿಶೇಷ ಜ್ಞಾನ ಹೊಂದಿರುವ ವ್ಯಕ್ತಿ ಆಗಿರಬೇಕು. ಅಂದರೆ ಸರ್ಕಾರದ ಹಣ ಹೇಗೆ ಬರುತ್ತೆ, ಹಣವನ್ನು ಹೇಗೆ ಲೆಕ್ಕ ಹಾಕ್ತಾರೆ, ಲೆಕ್ಕಪತ್ರ ವ್ಯವಸ್ಥೆ ಹೇಗಿರುತ್ತೆ, ಇವೆಲ್ಲದರ ವಿಶೇಷ ಜ್ಞಾನ ಹೊಂದಿರುವಂತಹ ವ್ಯಕ್ತಿ ಆಗಿರಬೇಕು. ಓಕೆ, ಮತ್ತೊಬ್ಬ ಸದಸ್ಯ ಹಣಕಾಸು ವಿಷಯಗಳು ಮತ್ತು ಆಡಳಿತದಲ್ಲಿ ವ್ಯಾಪಕ ಅನುಭವ ಹೊಂದಿರುವ ವ್ಯಕ್ತಿ ಆಗಿರಬೇಕು. ಓಕೆ, ಇನ್ನೊಬ್ಬ ಸದಸ್ಯ ಅರ್ಥಶಾಸ್ತ್ರದಲ್ಲಿ ವಿಶೇಷ ಜ್ಞಾನ ಹೊಂದಿರುವ ವ್ಯಕ್ತಿ ಆಗಿರಬೇಕು. ಅಂದರೆ ಆರ್ಥಿಕತೆ, ಅಭಿವೃದ್ಧಿ, ಆದಾಯದ ಬಗ್ಗೆ, ಖರ್ಚಿನ ಬಗ್ಗೆ ಆಳವಾದಂತಹ ಅರ್ಥಶಾಸ್ತ್ರ ಜ್ಞಾನ ಹೊಂದಿರೋ ವ್ಯಕ್ತಿ ಆಗಿರಬೇಕು. ಸೊ ಕೇಂದ್ರ ಹಣಕಾಸು ಆಯೋಗದ ಸಂಯೋಜನೆ ಹೇಗಿರುತ್ತೆ ಅಂತಂದರೆ 1+4, ಅಂದರೆ ಒಬ್ಬ ಅಧ್ಯಕ್ಷ ಇರ್ತಾನೆ, ಹಾಗೆ 4 ಜನ ಆಯೋಗದ ಸದಸ್ಯರಾಗಿರ್ತಾರೆ. ಓಕೆ, ಇಷ್ಟು ಅರ್ಥ ಆಗಿದೆ ಅನ್ಕೊಂತೀನಿ. ಮುಂದೆ ನೋಡೋಣ. ಈಗ ಕೇಂದ್ರ ಹಣಕಾಸು ಆಯೋಗದ ಅಧ್ಯಕ್ಷರ ಮತ್ತು ಸದಸ್ಯರ ಅಧಿಕಾರಾವಧಿ ಎಷ್ಟಿದೆ ಅಂತ ನೋಡೋದಾದರೆ, ರಾಷ್ಟ್ರಪತಿಯವರು ನಿಗದಿಪಡಿಸಿದ ಅವಧಿಯವರೆಗೆ ಆಯೋಗದ ಪ್ರತಿಯೊಬ್ಬ ಸದಸ್ಯನ ಅಧಿಕಾರಾವಧಿ ಆಗಿರುತ್ತದೆ ಹಾಗೂ ಇವರು ಮರು ನೇಮಕಾತಿಗೆ ಅರ್ಹರಾಗಿರುತ್ತಾರೆ. ಅಂದರೆ ಕೇಂದ್ರ ಹಣಕಾಸು ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು ಎಷ್ಟು ಕಾಲ ಕೆಲಸ ಮಾಡಬೇಕು ಅನ್ನೋದನ್ನು ರಾಷ್ಟ್ರಪತಿಯೇ ನಿಗದಿಪಡಿಸ್ತಾರೆ. ಅವರ ಅವಧಿ ಮುಗಿದ ಮೇಲೆ ಅವಶ್ಯಕತೆ ಇದ್ದರೆ ಮತ್ತೊಮ್ಮೆ ನೇಮಕ ಮಾಡೋ ಅವಕಾಶನೂ ಕೂಡ ಇದೆ. ಅಂದರೆ ಮರು ನೇಮಕ ಸಾಧ್ಯ. ಓಕೆ, ಇವರ ವೇತನ ಮತ್ತು ಭತ್ಯೆಗಳನ್ನು ನೋಡೋದಾದರೆ, ಕೇಂದ್ರ ಸರ್ಕಾರ ನಿಗದಿಪಡಿಸಿದ ವೇತನವನ್ನು ಪಡೆಯಬೇಕು. ಅಂದರೆ ಈ ಕೇಂದ್ರ ಹಣಕಾಸು ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ಎಷ್ಟು ಸಂಬಳ ಕೊಡಬೇಕು, ಯಾವ್ಯಾವ ಭತ್ಯೆಗಳು ಇರಬೇಕು ಅನ್ನೋದನ್ನು ಕೇಂದ್ರ ಸರ್ಕಾರವೇ ನಿರ್ಧಾರ ಮಾಡುತ್ತೆ. ಓಕೆ, ಇವರು ಸರ್ಕಾರ ನಿಗದಿಪಡಿಸಿದ ವೇತನ ಮತ್ತು ಸೌಲಭ್ಯಗಳನ್ನು ಪಡಿತಾರೆ. ಓಕೆ, ಕೆಲವು ಸಂದರ್ಭಗಳಲ್ಲಿ ಸದಸ್ಯರನ್ನು ಅನರ್ಹ ಅಂತ ಪರಿಗಣಿಸ್ತಾರೆ. ಯಾವ್ಯಾವ ಸಂದರ್ಭಗಳಲ್ಲಿ ಅಂತ ನೋಡೋದಾದರೆ, ಅಧ್ಯಕ್ಷರು ಅಥವಾ ಸದಸ್ಯರು ಮಾನಸಿಕ ಸ್ಥಿಮಿತತೆಯನ್ನು ಕಳೆದುಕೊಂಡಾಗ, ಹಾಗೆ ಕಾನೂನು ಉಲ್ಲಂಘಿಸಿದಾಗ, ಹಾಗೆ ಹಣಕಾಸು ಆಯೋಗದ ಕಾರ್ಯಗಳನ್ನು ನಿರ್ವಹಿಸಲು ಅಸಮರ್ಥನಾದಾಗ ಕೇಂದ್ರ ಹಣಕಾಸು ಆಯೋಗದ ಅಧ್ಯಕ್ಷರು ಅಥವಾ ಸದಸ್ಯರು ಅನರ್ಹ ಆಗ್ತಾರೆ. ಓಕೆ, ಇವರ ರಾಜೀನಾಮೆ ಹೇಗೆ ಅಂತ ನೋಡೋದಾದರೆ, ಇವರು ತಮ್ಮ ರಾಜೀನಾಮೆಯನ್ನು ರಾಷ್ಟ್ರಪತಿಯವರಿಗೆ ತಲುಪಿಸಬೇಕಾಗುತ್ತದೆ. ಅಂದರೆ ಯಾರಾದರೂ ಅಧ್ಯಕ್ಷರು ಅಥವಾ ಸದಸ್ಯರು ತಮ್ಮ ಹುದ್ದೆಯಿಂದ ಹೊರಬರಬೇಕು ಅಂತ ಅನಿಸಿದ್ರೆ ಅವರು ತಮ್ಮ ರಾಜೀನಾಮೆಯನ್ನು ನೇರವಾಗಿ ರಾಷ್ಟ್ರಪತಿಗಳಿಗೆ ಸಲ್ಲಿಸಬೇಕು. ಓಕೆ, ಇಷ್ಟು ಅರ್ಥ ಆಗಿದೆ ಅನ್ಕೊತೀನಿ. ಮುಂದೆ ಹೋಗೋಣ. ಕೇಂದ್ರ ಹಣಕಾಸು ಆಯೋಗದ ಕಾರ್ಯಗಳು ಏನೇನು ಅಂತ ನೋಡ್ತಾ ಹೋಗೋಣ. ನೋಡಿ, ಸಂವಿಧಾನದ ವಿಧಿ 280 ಕ್ಲಾಸ್ 3ರ ಅನ್ವಯ ಕೇಂದ್ರ ಹಣಕಾಸು ಆಯೋಗವು ಈ ಕೆಳಗಿನ ವಿಷಯಗಳಲ್ಲಿ ರಾಷ್ಟ್ರಪತಿಗೆ ಶಿಫಾರಸು ಮಾಡುತ್ತದೆ. ಹಾಗಾದರೆ ಯಾವ ಯಾವ ವಿಷಯಗಳಲ್ಲಿ ಈ ಕೇಂದ್ರ ಹಣಕಾಸು ಆಯೋಗ ರಾಷ್ಟ್ರಪತಿಗೆ ಶಿಫಾರಸು ಮಾಡುತ್ತೆ ಅಂತ ಅಂದರೆ, ಮೊದಲನೆಯ ವಿಷಯ ಒಕ್ಕೂಟದ ಮತ್ತು ರಾಜ್ಯಗಳ ನಡುವೆ ಹಂಚಬೇಕಾದ ಅಥವಾ ಹಂಚಬಹುದಾದ ತೆರಿಗೆಗಳ ನಿವ್ವಳ ಉತ್ಪತ್ತಿಗಳ, ಅಂದರೆ ನೆಟ್ ಪ್ರೊಸೀಡ್ಸ್ ಆಫ್ ಟ್ಯಾಕ್ಸಸ್ ವಿತರಣೆಗೆ ಮತ್ತು ಅಂಥ ಉತ್ಪತ್ತಿಗಳಲ್ಲಿ ಆಯಾಯ ರಾಜ್ಯಗಳ ನಡುವೆ ಆಯಾಯ ಪಾಲುಗಳನ್ನು ಹಂಚುವುದಕ್ಕೆ. ನೋಡಿ, ನಿಮಗೆ ಅರ್ಥ ಆಗೋ ರೀತಿ ಹೇಳ್ತೀನಿ ನೋಡಿ. ಫಸ್ಟ್, ತೆರಿಗೆಗಳ ನಿವ್ವಳ ಉತ್ಪತ್ತಿ, ನೆಟ್ ಪ್ರೊಸೀಡ್ಸ್ ಆಫ್ ಟ್ಯಾಕ್ಸಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ನೋಡಿ, ಕೇಂದ್ರ ಸರ್ಕಾರ ಟ್ಯಾಕ್ಸ್ನ ಕಲೆಕ್ಟ್ ಮಾಡುತ್ತೆ, ಹೌದಲ್ವಾ? ಆ ಟ್ಯಾಕ್ಸ್ನ ಕೇಂದ್ರ ಸರ್ಕಾರ ಸಂಗ್ರಹ ಮಾಡೋಕ್ಕೆ ಎಷ್ಟು ಖರ್ಚು ಮಾಡಿರ್ತಾರಲ್ಲ, ಆ ಒಂದು ಅಮೌಂಟ್ನ ತೆಗೆದ್ರೆ ಉಳಿಯುತ್ತಲ್ಲ ಒಂದು ಮೊತ್ತ, ಅದನ್ನೇ ತೆರಿಗೆಗಳ ನಿವ್ವಳ ಉತ್ಪತ್ತಿ ಅಂತ ಕರೀತಾರೆ. ಇನ್ನೂ ಈಸಿಯಾಗಿ ಹೇಳಬೇಕು ಅಂದರೆ, ಫಾರ್ ಎಕ್ಸಾಂಪಲ್ 1000 ರೂಪಾಯಿನ ತೆರಿಗೆ ಅಂತ ಕೇಂದ್ರ ಸರ್ಕಾರ ಕಲೆಕ್ಟ್ ಮಾಡಿದೆ. ಓಕೆ, ಆ 1000 ರೂಪಾಯಿ ಟ್ಯಾಕ್ಸ್ ಅಮೌಂಟ್ನ ಕಲೆಕ್ಟ್ ಮಾಡೋಕ್ಕೆ 100 ರೂಪಾಯಿನ ಖರ್ಚು ಮಾಡಿರುತ್ತೆ ಕೇಂದ್ರ ಸರ್ಕಾರ. ಓಕೆ, ಸೊ 1000 ರೂಪಾಯಿ ಟೋಟಲ್ ಟ್ಯಾಕ್ಸ್ ಅಮೌಂಟಲ್ಲಿ ಖರ್ಚು ಮಾಡಿದಂತಹ ಅಮೌಂಟು 100 ರೂಪಾಯಿನ ತೆಗೆದ್ರೆ 900 ರೂಪಾಯಿ ಉಳ್ಕೊಳ್ಳುತ್ತಲ್ಲ, ಆ 900 ರೂಪಾಯಿನೇ ತೆರಿಗೆಗಳ ನಿವ್ವಳ ಉತ್ಪತ್ತಿ ಅಂತ ಕರೀತಾರೆ. ಓಕೆ, ಈಗ ಈ ಕೇಂದ್ರ ಹಣಕಾಸು ಆಯೋಗದ ಕೆಲಸ ಏನಂದರೆ, ಈ ತೆರಿಗೆಗಳ ನಿವ್ವಳ ಉತ್ಪತ್ತಿ ಹಣವನ್ನು ಕೇಂದ್ರಕ್ಕೆ ಎಷ್ಟು, ಹಾಗೆ ರಾಜ್ಯಗಳ ನಡುವೆ ಎಷ್ಟು ಹಂಚಬೇಕು ಅನ್ನೋದನ್ನು ಕೇಂದ್ರ ಹಣಕಾಸು ಆಯೋಗ ರಾಷ್ಟ್ರಪತಿಗೆ ಶಿಫಾರಸು ಮಾಡುತ್ತೆ. ಓಕೆ, ಅರ್ಥ ಆಗಿದೆ ಅನ್ಕೊತೀನಿ. ಎರಡನೇ ವಿಷಯ, ಭಾರತದ ಸಂಚಿತ ನಿಧಿಯಿಂದ ಅಂದರೆ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ
ಕೊಡಬೇಕಾದ ರಾಜ್ಯಗಳ ರಾಜಸ್ವಗಳ ಸಹಾಯಾನುದಾನಗಳ ಬಗ್ಗೆ ಅನುಸರಿಸಬೇಕಾದ ತತ್ವಗಳಿಗೆ ಶಿಫಾರಸು ಮಾಡುವುದು. ನೋಡಿ, ಕೆಲವು ರಾಜ್ಯಗಳ ಹತ್ರ ತಮ್ಮ ಖರ್ಚುಗಳಿಗೆ ಬೇಕಾದಷ್ಟು ತೆರಿಗೆ ಆದಾಯ ಇರೋದಿಲ್ಲ. ಅಂತಹ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಅಂದರೆ ಭಾರತದ ಸಂಚಿತ ನಿಧಿಯಿಂದ ಅನುದಾನ ಕೊಡುತ್ತೆ. ಆ ಅನುದಾನವನ್ನು ಯಾವ ರಾಜ್ಯಕ್ಕೆ ಕೊಡಬೇಕು, ಯಾವ ಆಧಾರದ ಮೇಲೆ ಕೊಡಬೇಕು, ಎಷ್ಟು ಅನುದಾನ ಕೊಡಬೇಕು ಅನ್ನೋದನ್ನು ಕೇಂದ್ರ ಹಣಕಾಸು ಆಯೋಗ ರಾಷ್ಟ್ರಪತಿಗೆ ಶಿಫಾರಸು ಮಾಡುತ್ತೆ. ಓಕೆ, ಮೂರನೇ ವಿಷಯ, ರಾಜ್ಯದ ಹಣಕಾಸು ಆಯೋಗವು ಮಾಡಿದ ಶಿಫಾರಸುಗಳ ಆಧಾರದ ಮೇಲೆ ಆ ರಾಜ್ಯದಲ್ಲಿನ ಪಂಚಾಯಿತಿಗಳ ಮತ್ತು ಪುರಸಭೆಗಳ ಸಂಪನ್ಮೂಲಗಳನ್ನು ಹೆಚ್ಚಿಸುವುದಕ್ಕಾಗಿ ರಾಜ್ಯ ಸಂಚಿತ ನಿಧಿಯನ್ನು ಅಂದರೆ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಸ್ಟೇಟ್ ಅನ್ನು ಬಲಪಡಿಸಲು ಅಗತ್ಯವಾದ ಕ್ರಮಗಳಿಗೆ ಶಿಫಾರಸು ಮಾಡುವುದು. ಅಂದರೆ ನೋಡಿ, ಗ್ರಾಮ ಪಂಚಾಯಿತಿ ಮತ್ತು ಪುರಸಭೆಗಳಿಗೆ ತಮ್ಮ ಕೆಲಸಗಳನ್ನು ಸರಿಯಾಗಿ ಮಾಡೋಕೆ ಸಾಕಷ್ಟು ಹಣ ಬೇಕಾಗುತ್ತೆ, ಹೌದಲ್ವಾ? ಆದ್ದರಿಂದ ರಾಜ್ಯ ಹಣಕಾಸು ಆಯೋಗದ ಶಿಫಾರಸುಗಳನ್ನು ಆಧರಿಸಿ ರಾಜ್ಯದ ಸಂಚಿತ ನಿಧಿಯಿಂದ ಪಂಚಾಯಿತಿಗಳಿಗೆ ಮತ್ತು ಪುರಸಭೆಗಳಿಗೆ ಹೆಚ್ಚೆಚ್ಚು ಹಣ ಹೋಗುವಂತೆ ಯಾವ್ಯಾವ ಕ್ರಮಗಳನ್ನು ತಗೋಬೇಕು ಅನ್ನೋದನ್ನು, ಹಾಗೆಯೇ ರಾಜ್ಯದ ಸಂಚಿತ ನಿಧಿಯನ್ನು ಬಲಪಡಿಸೋದು ಹೇಗೆ ಅನ್ನೋದನ್ನು ಕೇಂದ್ರ ಹಣಕಾಸು ಆಯೋಗ ರಾಷ್ಟ್ರಪತಿಗಳಿಗೆ ಶಿಫಾರಸು ಮಾಡುತ್ತೆ. ಓಕೆ, ಅರ್ಥ ಆಗಿದೆ ಅನ್ಕೊಂತೀನಿ. ನೋಡಿ, ಎಲ್ರಿಗೂ ಡೌಟ್ ಇರ್ಬೋದು, ಈ ರಾಜ್ಯ ಸಂಚಿತ ನಿಧಿ ಅಂದರೆ ಏನು ಅಂತ. ನೋಡಿ, ರಾಜ್ಯ ಸರ್ಕಾರಕ್ಕೆ ಬರೋ ಎಲ್ಲ ಆದಾಯ ಅಂದರೆ ಫಾರ್ ಎಕ್ಸಾಂಪಲ್ಲು ರಾಜ್ಯ ಸರ್ಕಾರದ ಎಲ್ಲ ತೆರಿಗೆ ಆದಾಯ ಇರ್ಬೋದು, ಕೇಂದ್ರದಿಂದ ಬರುವ ಅನುದಾನಗಳಿರ್ಬೋದು, ಹಾಗೆ ರಾಜ್ಯ ಸರ್ಕಾರಗಳು ತಗೊಳ್ಳೋ ಸಾಲಗಳಿರ್ಬೋದು, ಇವೆಲ್ಲವನ್ನು ಒಟ್ಟಿಗೆ ಸೇರಿಸಿ ಇಡುವ ನಿಧಿಯನ್ನು ರಾಜ್ಯ ಸಂಚಿತ ನಿಧಿ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಸ್ಟೇಟ್ ಅಂತ ಕರೀತಾರೆ. ಓಕೆ, ರಾಜ್ಯ ಸರ್ಕಾರದ ಎಲ್ಲ ಖರ್ಚುಗಳನ್ನು ಇದೇ ಸಂಚಿತ ನಿಧಿಯಿಂದ ಮಾಡೋದು. ಓಕೆ, ಅರ್ಥ ಆಗಿದೆ ಅನ್ಕೊತೀನಿ. ನಾಲ್ಕನೇ ವಿಷಯ, ಸುಭದ್ರ ಹಣಕಾಸು ಸ್ಥಿತಿಯ ಹಿತದೃಷ್ಟಿಯಿಂದ ರಾಷ್ಟ್ರಪತಿಯು ಆಯೋಗಕ್ಕೆ ಒಪ್ಪಿಸುವ ಇತರ ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತೆ ಶಿಫಾರಸುಗಳನ್ನು ಮಾಡುವುದು ಕೇಂದ್ರ ಹಣಕಾಸು ಆಯೋಗದ ಕರ್ತವ್ಯವಾಗಿರತಕ್ಕದ್ದು. ಅಂದರೆ ಇದರ ಅರ್ಥ ಏನಂದರೆ ನೋಡಿ, ದೇಶದ ಹಣಕಾಸು ಸ್ಥಿತಿ ಸರಿಯಾಗಿರಲಿ ಅನ್ನೋ ದೃಷ್ಟಿಯಿಂದ ರಾಷ್ಟ್ರಪತಿಗಳು ಯಾವುದೇ ಇತರ ಹಣಕಾಸುಗೆ ಸಂಬಂಧಪಟ್ಟಂತಹ ವಿಷಯನ ಕೇಂದ್ರ ಹಣಕಾಸು ಆಯೋಗಕ್ಕೆ ನೀಡಿದ್ರೆ ಆ ವಿಷಯದ ಮೇಲೂ ಕೂಡ ಕೇಂದ್ರ ಹಣಕಾಸು ಆಯೋಗ ಸಲಹೆ ನೀಡುತ್ತೆ, ಅಂದರೆ ರಾಷ್ಟ್ರಪತಿಗಳಿಗೆ ಶಿಫಾರಸು ಮಾಡುತ್ತೆ. ಓಕೆ, ಇಷ್ಟು ಕೂಡ ಕೇಂದ್ರ ಹಣಕಾಸು ಆಯೋಗದ ಕಾರ್ಯಗಳು. ಓಕೆ, ಅರ್ಥ ಆಗಿದೆ ಅನ್ಕೊತೀನಿ. ಮುಂದೆ ಹೋಗೋಣ. ಕೇಂದ್ರ ಹಣಕಾಸು ಆಯೋಗದ ಶಿಫಾರಸುಗಳ ಪ್ರಕ್ರಿಯೆ ಅಂದರೆ ಕೇಂದ್ರ ಹಣಕಾಸು ಆಯೋಗ ಯಾವುದಾದ್ರೂ ಒಂದು ವಿಷಯದ ಮೇಲೆ ರಾಷ್ಟ್ರಪತಿಗಳಿಗೆ ಶಿಫಾರಸು ಸಲ್ಲಿಸಿದ ನಂತರ ಅದರ ಮುಂದಿನ ಪ್ರಕ್ರಿಯೆ ಹೇಗೆ ಏನು ಅಂತ ನೋಡೋಣ. ಕೇಂದ್ರ ಹಣಕಾಸು ಆಯೋಗವು ದೇಶದ ಪ್ರಮುಖ ಹಣಕಾಸು ವಿಷಯಗಳ ಕುರಿತು ಭಾರತದ ರಾಷ್ಟ್ರಪತಿಗಳಿಗೆ ಶಿಫಾರಸುಗಳನ್ನು ನೀಡುತ್ತದೆ, ಹೌದಲ್ವಾ? ನಾನು ಇದನ್ನು ಮೊದಲೇ ಹೇಳಿದ್ದೀನಿ. ದೇಶದ ಹಣಕಾಸಿಗೆ ಸಂಬಂಧಪಟ್ಟಂತಹ ಮುಖ್ಯ ವಿಷಯಗಳ ಬಗ್ಗೆ ಅಧ್ಯಯನ ಮಾಡಿ ತನ್ನ ಸಲಹೆಗಳನ್ನು ರಾಷ್ಟ್ರಪತಿಗಳಿಗೆ ಕೇಂದ್ರ ಹಣಕಾಸು ಆಯೋಗ ನೀಡುತ್ತೆ. ಓಕೆ, ಅದಾದಮೇಲೆ ರಾಷ್ಟ್ರಪತಿಗಳು ಕೇಂದ್ರ ಹಣಕಾಸು ಆಯೋಗದ ವರದಿಯನ್ನು ಸಂಸತ್ತಿನ ಎರಡೂ ಸದನಗಳ ಮುಂದೆ ಮಂಡಿಸುತ್ತಾರೆ. ಅಂದರೆ ರಾಷ್ಟ್ರಪತಿಗಳು ಕೇಂದ್ರ ಹಣಕಾಸು ಆಯೋಗ ನೀಡಿದಂತಹ ವರದಿಯನ್ನು ಲೋಕಸಭೆ ಮತ್ತು ರಾಜ್ಯಸಭೆಯ ಮುಂದೆ ಇಡ್ತಾರೆ. ಓಕೆ, ಇದರ ಜೊತೆಗೆ ಸಂವಿಧಾನದ ವಿಧಿ 281 ಅನ್ವಯ ಕೇಂದ್ರ ಹಣಕಾಸು ಆಯೋಗ ನೀಡಿದಂತಹ ವರದಿಯ ಜೊತೆಗೆ ಕೇಂದ್ರ ಹಣಕಾಸು ಆಯೋಗದ ಶಿಫಾರಸುಗಳ ಮೇಲೆ ಕೈಗೊಂಡ ಕ್ರಮಗಳನ್ನು ವಿವರಿಸುವ ವಿವರಣಾತ್ಮಕ ಜ್ಞಾಪಕ ಪತ್ರವನ್ನು ಅಂದರೆ ಎಕ್ಸ್ಪ್ಲನೇಟರಿ ಮೆಮೊರಂಡಮ್ ಅನ್ನು ಕೂಡ ಸಲ್ಲಿಸಲಾಗುತ್ತದೆ. ಅಂದರೆ ಈ ಕೇಂದ್ರ ಹಣಕಾಸು ಆಯೋಗದ ಸಲಹೆಗಳನ್ನು ಸರ್ಕಾರ ಹೇಗೆ ಜಾರಿಗೆ ತಂದಿದೆ ಅಥವಾ ಯಾಕೆ ಜಾರಿಗೆ ತಂದಿಲ್ಲ ಅಂತ ವಿವರಿಸೋ ಪತ್ರನ ವರದಿಯ ಜೊತೆಗೆ ಸಂಸತ್ತಿಗೆ ನೀಡ್ತಾರೆ. ಆ ಪತ್ರವನ್ನೇ ಎಕ್ಸ್ಪ್ಲನೇಟರಿ ಮೆಮೊರಂಡಮ್ ಅಂತ ಕರೆಯೋದು. ಓಕೆ, ಇದಾದಮೇಲೆ ಕೇಂದ್ರ ಹಣಕಾಸು ಆಯೋಗದ ಶಿಫಾರಸುಗಳು ಸಲಹಾತ್ಮಕ ಸ್ವಭಾವದಾಗಿದ್ದು ಅವನ್ನು ಜಾರಿಗೆ ತರಲು ಕೇಂದ್ರ ಸರ್ಕಾರಕ್ಕೆ ಯಾವುದೇ ಕಾನೂನುಬದ್ಧ ಬಾಧ್ಯತೆ ಇಲ್ಲ. ವೆರಿ ಇಂಪಾರ್ಟೆಂಟ್. ಅಂದರೆ ನೋಡಿ, ಈ ಕೇಂದ್ರ ಹಣಕಾಸು ಆಯೋಗದ ಶಿಫಾರಸುಗಳು ಕಡ್ಡಾಯ ಕಾನೂನು ಅಲ್ಲ. ಅಂದರೆ ಕೇಂದ್ರ ಸರ್ಕಾರ ಶಿಫಾರಸುಗಳನ್ನು ತಪ್ಪದೇ ಜಾರಿಗೆ ತರಲೇಬೇಕು ಅನ್ನೋ ಯಾವುದೇ ಕಾನೂನು ಇಲ್ಲ. ಸರ್ಕಾರ ಬೇಕಂದರೆ ಹಣಕಾಸು ಆಯೋಗದ ಶಿಫಾರಸುಗಳನ್ನ ಸ್ವೀಕರಿಸ್ಬೋದು,
ಅಥವಾ ಬದಲಾವಣೆ ಮಾಡ್ಬೋದು, ಬೇಡ ಅಂದರೆ ತಿರಸ್ಕರಿಸ್ಬೋದು. ಓಕೆ, ಆದರೂ ಈ ಶಿಫಾರಸುಗಳಿಗೆ ಅತ್ಯಂತ ಮಹತ್ವವಿದ್ದು ಸಾಮಾನ್ಯವಾಗಿ ಸರ್ಕಾರ ಅವನ್ನು ಅನುಸರಿಸುತ್ತದೆ. ಹಣಕಾಸು ಆಯೋಗದ ಶಿಫಾರಸುಗಳು ಕಾನೂನುಬದ್ಧ ಅಥವಾ ಕಡ್ಡಾಯ ಇಲ್ಲದಿದ್ರೂ ಕೂಡ ದೇಶದ ಹಣಕಾಸಿನ ಸಮತೋಲನಕ್ಕಾಗಿ ಸರ್ಕಾರಗಳು ಸಾಮಾನ್ಯವಾಗಿ ಈ ಶಿಫಾರಸುಗಳನ್ನ ಸ್ವೀಕರಿಸುತ್ತೆ. ಓಕೆ, ಇಷ್ಟು ಕೂಡ ಕೇಂದ್ರ ಹಣಕಾಸು ಆಯೋಗದ ಶಿಫಾರಸುಗಳ ಪ್ರಕ್ರಿಯೆ ಆಗಿತ್ತು. ಓಕೆ, ಮುಂದೆ ಹೋಗೋಣ. ಸಂವಿಧಾನದ ವಿಧಿ 280 ಕ್ಲಾಸ್ 4 ಅನ್ವಯ ಕೇಂದ್ರ ಹಣಕಾಸು ಆಯೋಗಕ್ಕೆ ಅಗತ್ಯವಾದ ಅಧಿಕಾರಗಳು ಮತ್ತು ಕಾರ್ಯವಿಧಾನವನ್ನು ಸಂಸತ್ತು ಕಾನೂನಿನ ಮೂಲಕ ನಿರ್ಧರಿಸಬಹುದು. ಹೌದಲ್ವಾ? ಈ ವಿಧಿ 280 ಕ್ಲಾಸ್ 4 ಏನು ಹೇಳುತ್ತೆ ಅಂದರೆ, ಸಂಸತ್ತು ಕಾನೂನಿನ ಮೂಲಕ ಕೇಂದ್ರ ಹಣಕಾಸು ಆಯೋಗಕ್ಕೆ ಬೇಕಾದಂತಹ ಅಧಿಕಾರಗಳು ಮತ್ತು ಅದು ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನು ನಿರ್ಧರಿಸುತ್ತೆ. ಹಾಗಾದರೆ ಕೇಂದ್ರ ಹಣಕಾಸು ಆಯೋಗದ ಅಧಿಕಾರಗಳು ಏನೇನು ಅಂತ ನೋಡೋದಾದರೆ, 1908ರ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ಸ್ನಂತೆ ಕೇಂದ್ರ ಹಣಕಾಸು ಆಯೋಗವು ಸಿವಿಲ್ ಕೋರ್ಟಿನ ಎಲ್ಲ ಅಧಿಕಾರಗಳನ್ನು ಹೊಂದಿದೆ. ಅಂದರೆ ನೋಡಿ, ಈ ಕೇಂದ್ರ ಹಣಕಾಸು ಆಯೋಗ ಯಾವುದೇ ಹಣಕಾಸು ಸಮಸ್ಯೆ ಬಗ್ಗೆ ತನಿಖೆ ನಡೆಸ್ಬೋದು, ಸರ್ಕಾರಿ ಇಲಾಖೆಗಳು ಕೊಡೋ ಮಾಹಿತಿಯನ್ನು ಪರಿಶೀಲಿಸ್ಬೋದು, ಸಾಕ್ಷಿಗಳನ್ನು ಕೇಳ್ಬೋದು, ದಾಖಲೆಗಳನ್ನು ಪರಿಶೀಲಿಸ್ಬೋದು, ಯಾರಾದರೂ ತಪ್ಪು ಮಾಹಿತಿ ಕೊಟ್ಟರೆ ಅದನ್ನು ಪ್ರಶ್ನೆ ಮಾಡ್ಬೋದು. ಸಿವಿಲ್ ಕೋರ್ಟ್ಗಳಲ್ಲಿ ಹೇಗೆ ವಿಚಾರಣೆ ನಡೆಯುತ್ತೋ ಅದೇ ರೀತಿ ಈ ಕೇಂದ್ರ ಹಣಕಾಸು ಆಯೋಗದಲ್ಲೂ ಕೂಡ ನಡೆಯುತ್ತೆ. ಓಕೆ, ಹಾಗಾಗಿ 1908ರ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ಸ್ನಲ್ಲಿ ಉಲ್ಲೇಖ ಆಗಿರುವಂತೆ ಕೇಂದ್ರ ಹಣಕಾಸು ಆಯೋಗವು ಸಿವಿಲ್ ಕೋರ್ಟಿನ ಎಲ್ಲ ಅಧಿಕಾರಗಳನ್ನು ಹೊಂದಿದೆ. ಓಕೆ, ಕೇಂದ್ರ ಹಣಕಾಸು ಆಯೋಗವು ಯಾವುದೇ ನ್ಯಾಯಾಲಯ ಅಥವಾ ಕಚೇರಿಗಳಿಂದ ಸಾರ್ವಜನಿಕ ದಾಖಲೆಗಳನ್ನು ಒಪ್ಪಿಸುವಂತೆ ಕೇಳಬಹುದು ಹಾಗೂ ಸಾಕ್ಷ್ಯಗಳನ್ನು ಪಡೆಯಬಹುದು. ಅಂದರೆ ಯಾವುದೇ ಸರ್ಕಾರಿ ಕಚೇರಿ ಅಥವಾ ನ್ಯಾಯಾಲಯಗಳಿಂದ ಬೇಕಾದಂತಹ ಸಾರ್ವಜನಿಕ ದಾಖಲೆಗಳನ್ನು ಅಥವಾ ಸಾಕ್ಷಿಗಳನ್ನು ಕೇಳುವಂತಹ ಅಥವಾ ತರಿಸಿಕೊಳ್ಳುವಂತಹ ಅಧಿಕಾರ ಕೇಂದ್ರ ಹಣಕಾಸು ಆಯೋಗಕ್ಕೆ ಇದೆ. ಓಕೆ, ಕೇಂದ್ರ ಹಣಕಾಸು ಆಯೋಗವು ಯಾವುದೇ ವ್ಯಕ್ತಿಯನ್ನು ಸಾಕ್ಷ್ಯಗಳನ್ನು ಮತ್ತು ಮಾಹಿತಿಯನ್ನು ನೀಡುವಂತೆ ಕೇಳುವ ಅಧಿಕಾರವಿದೆ. ಅಂದರೆ ಯಾವುದಾದ್ರೂ ವ್ಯಕ್ತಿಯನ್ನು ಕರೆಸಿ ಮಾಹಿತಿ ಪಡ್ಕೊಳ್ಳುವಂತಹ ಅಥವಾ ಸಾಕ್ಷ್ಯ ನೀಡುವಂತೆ ಕೇಳುವಂತಹ ಅಧಿಕಾರ ಕೇಂದ್ರ ಹಣಕಾಸು ಆಯೋಗಕ್ಕೆ ಇದೆ. ಓಕೆ, ಕೇಂದ್ರ ಹಣಕಾಸು ಆಯೋಗವು ಸಿವಿಲ್ ಕೋರ್ಟಿನಂತೆ ಕಾರ್ಯನಿರ್ವಹಿಸುವ ಅಧಿಕಾರವನ್ನು ಹೊಂದಿದೆ. ಅಂದರೆ ಕೇಂದ್ರ ಹಣಕಾಸು ಆಯೋಗ ಯಾವುದಾದ್ರೂ ಒಂದು ವಿಷಯನ ತನಿಖೆ ಮಾಡುವಾಗ, ವಿಚಾರಣೆ ಮಾಡುವಾಗ ಸಿವಿಲ್ ಕೋರ್ಟ್ನಂತೆ ಕೆಲಸ ಮಾಡೋ ಅಧಿಕಾರ ಹೊಂದಿದೆ. ಓಕೆ, ಇಷ್ಟು ಕೂಡ ಕೇಂದ್ರ ಹಣಕಾಸು ಆಯೋಗದ ಅಧಿಕಾರಗಳು. ಓಕೆ, ಮುಂದೆ ನೋಡೋಣ. ವಿಶೇಷ ವರ್ಗಸ್ಥಿತಿ, ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಅಂತ ಒಂದು ಕಾನ್ಸೆಪ್ಟು. ಫಸ್ಟ್ ಈ ವಿಶೇಷ ವರ್ಗಸ್ಥಿತಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಆಮೇಲೆ ಇದು ಹೇಗೆ ಕೇಂದ್ರ ಹಣಕಾಸು ಆಯೋಗಕ್ಕೆ ರಿಲೇಟ್ ಆಗುತ್ತೆ ಅಂತ ನೋಡೋಣ. ಓಕೆ, ವಿಶೇಷ ವರ್ಗಸ್ಥಿತಿ, ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಎಂದರೇನು? ನೋಡಿ, ವಿಶೇಷ ವರ್ಗಸ್ಥಿತಿ ಅಂದರೆ ಆರ್ಥಿಕವಾಗಿ ಹಿಂದುಳಿದ ಮತ್ತು ಭೌಗೋಳಿಕವಾಗಿ ಕಠಿಣ ಪರಿಸ್ಥಿತಿಗಳನ್ನು ಹೊಂದಿರುವ ರಾಜ್ಯಗಳಿಗೆ ಹೆಚ್ಚುವರಿ ಕೇಂದ್ರ ನೆರವು ನೀಡುವ ವ್ಯವಸ್ಥೆ. ಅಂದರೆ ಈ ಕೆಲವೊಂದು ರಾಜ್ಯಗಳು ಆರ್ಥಿಕವಾಗಿ ಹಿಂದುಳಿದಿದ್ರೆ, ಹಾಗೆ ಪರ್ವತ ಪ್ರದೇಶ, ಕಾಡು, ಗಡಿ ಸಮಸ್ಯೆ, ಹೀಗೆ ಈ ರೀತಿ ಭೌಗೋಳಿಕವಾಗಿ ಏನಾದರೂ ಕಠಿಣ ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇದ್ದರೆ ಅಂತಹ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಹಣಕಾಸು ವಿಚಾರದಲ್ಲಿ ಹೆಚ್ಚುವರಿ ಸಹಾಯ ಮಾಡೋ ವ್ಯವಸ್ಥೆಯನ್ನೇ ವಿಶೇಷ ವರ್ಗಸ್ಥಿತಿ, ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಅಂತ ಕರೀತಾರೆ. ಓಕೆ, ಈ ವ್ಯವಸ್ಥೆಯನ್ನು 1969ರಲ್ಲಿ ಪರಿಚಯಿಸಲಾಯಿತು. ರಾಜ್ಯಗಳ ನಡುವೆ ಅಭಿವೃದ್ಧಿಯಲ್ಲಿ ದೊಡ್ಡ ಗ್ಯಾಪ್ ಇದೆ ಅಂತ ಹೇಳಿ ಅದನ್ನು ಕಡಿಮೆ ಮಾಡೋಕೆ ಅಂತಲೇ ವಿಶೇಷ ವರ್ಗಸ್ಥಿತಿ ಅನ್ನೋ ಒಂದು ವ್ಯವಸ್ಥೆಯನ್ನು 1969ರಲ್ಲಿ ಜಾರಿಗೆ ತರಲಾಯಿತು. ಓಕೆ, ಇದು 5ನೇ ಹಣಕಾಸು ಆಯೋಗದ ಮಹಾವೀರ್ ತ್ಯಾಗಿ ಅವರ ಅಧ್ಯಕ್ಷತೆಯ ಅವಧಿಯಲ್ಲಿ ಗ್ಯಾಡ್ಗಿಲ್ ಸೂತ್ರದ ಆಧಾರದ ಮೇಲೆ ರೂಪುಗೊಂಡಿತು. ಈ ಕಲ್ಪನೆಯನ್ನು ಡಾಕ್ಟರ್ DR ಗ್ಯಾಡ್ಗಿಲ್ ರವರು ಅಭಿವೃದ್ಧಿಪಡಿಸಿದ್ದರು. ಅಂದರೆ 5ನೇ ಹಣಕಾಸು ಆಯೋಗದ ಟೈಮಲ್ಲಿ ಡಾಕ್ಟರ್ DR ಗ್ಯಾಡ್ಗಿಲ್ ಅವರು ರೂಪಿಸಿದ ಗ್ಯಾಡ್ಗಿಲ್ ಸೂತ್ರದ ಆಧಾರದ ಮೇಲೆ ಈ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಅನ್ನೋ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ಓಕೆ, ಆರಂಭದಲ್ಲಿ ಅಸ್ಸಾಂ, ಜಮ್ಮು ಕಾಶ್ಮೀರ ಮತ್ತು ನಾಗಾಲ್ಯಾಂಡ್
ರಾಜ್ಯಗಳಿಗೆ ಈ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಸ್ಥಾನಮಾನವನ್ನು ನೀಡಲಾಯಿತು. ಓಕೆ, ಮೊದಲಿಗೆ ಅಭಿವೃದ್ಧಿಯಲ್ಲಿ ಹೆಚ್ಚು ಹಿಂದೆ ಇದ್ದಂತಹ ಅಸ್ಸಾಮು, ಜಮ್ಮು ಕಾಶ್ಮೀರ ಮತ್ತು ನಾಗಾಲ್ಯಾಂಡ್ ರಾಜ್ಯಗಳಿಗೆ ವಿಶೇಷ ವರ್ಗಸ್ಥಿತಿ ಸ್ಥಾನಮಾನವನ್ನು ನೀಡಿದರು. ಓಕೆ, ಮುಂದೆ ನೋಡೋಣ. ವಿಶೇಷ ವರ್ಗಸ್ಥಿತಿ ಸ್ಥಾನಮಾನಕ್ಕೆ ಈ ಗ್ಯಾಡ್ಗಿಲ್ ಸೂತ್ರದ ಆಧಾರದಲ್ಲಿ ಯಾವ್ಯಾವ ಮಾನದಂಡಗಳು ಇದೆ ಅಂತ ನೋಡೋಣ. ಅಂದರೆ ಈ ವಿಶೇಷ ವರ್ಗಸ್ಥಿತಿ ಸ್ಥಾನಮಾನ ಸಿಗಬೇಕು ಅಂದರೆ ಆ ರಾಜ್ಯಗಳು ಯಾವ್ಯಾವ ಕಷ್ಟಗಳನ್ನು ಫೇಸ್ ಮಾಡ್ತಾ ಇರಬೇಕು, ಗ್ಯಾಡ್ಗಿಲ್ ಸೂತ್ರದಲ್ಲಿ ಏನೇನಿದೆ ಅಂತ ನೋಡೋದಾದರೆ, ಗುಡ್ಡಗಾಡು ಸ್ವರೂಪ ಹೊಂದಿದ್ದು ಸಂಚಾರ ಮತ್ತು ಅಭಿವೃದ್ಧಿಗೆ ಅಡಚಣೆ ಉಂಟು ಮಾಡುವ ಕಠಿಣ ಭೌಗೋಳಿಕ ಪರಿಸ್ಥಿತಿಯನ್ನು ಆ ರಾಜ್ಯ ಫೇಸ್ ಮಾಡ್ತಾ ಇರಬೇಕು. ಓಕೆ, ಕಡಿಮೆ ಜನಸಂಖ್ಯಾ ಸಾಂದ್ರತೆ ಇರಬೇಕು ಅಥವಾ ಹೆಚ್ಚಿನ ಪ್ರಮಾಣದ ಬುಡಕಟ್ಟು ಜನಸಂಖ್ಯೆಯ ಉಪಸ್ಥಿತಿ ಆ ರಾಜ್ಯದಲ್ಲಿ ಇರಬೇಕು. ಯಾವುದಾದ್ರೂ ಅಂತಾರಾಷ್ಟ್ರೀಯ ಗಡಿಗೆ ಆ ರಾಜ್ಯ ಹೊಂದಿಕೊಂಡಿರಬೇಕು. ಹಾಗೆ ರಕ್ಷಣಾತ್ಮಕ ದೃಷ್ಟಿಯಿಂದ ತುಂಬ ಮಹತ್ವ ಹೊಂದಿರುವಂತಹ ರಾಜ್ಯ ಆಗಿರಬೇಕು. ಹಾಗೆ ಆ ರಾಜ್ಯ ಆರ್ಥಿಕವಾಗಿ ಮತ್ತು ಮೂಲ ಸೌಕರ್ಯ ಇಲ್ಲದೆ ಅಭಿವೃದ್ಧಿಯಲ್ಲಿ ಹಿಂದೆ ಉಳಿದಿರಬೇಕು. ಆ ರಾಜ್ಯದ ಹಣಕಾಸು ಸ್ಥಿತಿ ತುಂಬನೇ ದುರ್ಬಲ ಆಗಿದ್ದು ಸ್ವಂತ ಸಂಪನ್ಮೂಲಗಳು ಇಲ್ಲದೇ ಆ ರಾಜ್ಯಗಳಲ್ಲಿ ಅಭಿವೃದ್ಧಿ ಕಾರ್ಯ ನಿರ್ವಹಿಸೋಕೆ ಸಾಧ್ಯ ಆಗ್ತಿರಬಾರ್ದು. ಓಕೆ, ಇಷ್ಟೆಲ್ಲ ಮಾನದಂಡಗಳನ್ನು ಆ ಒಂದು ರಾಜ್ಯ ಎದುರಿಸ್ತಾ ಇದ್ದರೆ ಗ್ಯಾಡ್ಗಿಲ್ ಸೂತ್ರದ ಆಧಾರದಲ್ಲಿ ಆ ರಾಜ್ಯಕ್ಕೆ ವಿಶೇಷ ವರ್ಗಸ್ಥಿತಿ ಸ್ಥಾನಮಾನ ಸಿಗುತ್ತೆ. ಓಕೆ, ಮುಂದೆ ನೋಡೋಣ. ವಿಶೇಷ ವರ್ಗಸ್ಥಿತಿ ಸ್ಥಾನಮಾನವನ್ನು ಹೊಂದಿರುವಂತಹ ರಾಜ್ಯಗಳನ್ನು ನೋಡೋಣ. ವಿಶೇಷ ವರ್ಗಸ್ಥಿತಿಯನ್ನು ಮೊದಲ ಬಾರಿಗೆ 1969ರಲ್ಲಿ 3 ರಾಜ್ಯಗಳಿಗೆ ನೀಡಲಾಯಿತು. ಯಾವ್ಯಾವು? ಅಸ್ಸಾಮು, ಜಮ್ಮು ಕಾಶ್ಮೀರ ಮತ್ತು ನಾಗಾಲ್ಯಾಂಡು, ಹೌದಲ್ವಾ? ನಂತರ ಇತರೆ ರಾಜ್ಯಗಳಿಗೆ ವಿಸ್ತರಿಸಲಾಯಿತು. ಓಕೆ, ಪ್ರಸ್ತುತ ಅಸ್ಸಾಂ, ಜಮ್ಮು ಕಾಶ್ಮೀರ ಇದು ಯೂನಿಯನ್ ಟೆರಿಟರಿ, ನಾಗಾಲ್ಯಾಂಡ್, ಹಿಮಾಚಲ ಪ್ರದೇಶ, ಮಣಿಪುರ, ಮೇಘಾಲಯ, ಸಿಕ್ಕಿಂ, ತ್ರಿಪುರ, ಅರುಣಾಚಲ ಪ್ರದೇಶ, ಮಿಜೋರಾಂ, ಉತ್ತರಾಖಂಡ್ ಮತ್ತು ತೆಲಂಗಾಣ ಸೇರಿದಂತೆ ಒಟ್ಟು 11 ರಾಜ್ಯಗಳು ಇಂಪಾರ್ಟೆಂಟ್. ಓಕೆ, ದೇಶದಲ್ಲಿ ಒಟ್ಟು 11 ರಾಜ್ಯಗಳು ವಿಶೇಷ ವರ್ಗಸ್ಥಿತಿ ಸ್ಥಾನಮಾನವನ್ನು ಹೊಂದಿವೆ. ಓಕೆ, ಈ 11 ರಾಜ್ಯಗಳು ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶ ಭೌಗೋಳಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದೆ ಇರೋದ್ರಿಂದ ವಿಶೇಷ ವರ್ಗಸ್ಥಿತಿ ಸ್ಥಾನಮಾನವನ್ನು ಪಡ್ಕೊಂಡಿದೆ. ಓಕೆ, ಈಗ ವಿಶೇಷ ವರ್ಗಸ್ಥಿತಿ ಸ್ಥಾನಮಾನಕ್ಕೆ ಬೇಡಿಕೆ ಇಟ್ಟಿರೋ ರಾಜ್ಯಗಳು ಆಂಧ್ರ ಪ್ರದೇಶ, ಬಿಹಾರ ಮತ್ತು ಒಡಿಶಾ. ಈ ರಾಜ್ಯಗಳು ತಮ್ಮ ಅಭಿವೃದ್ಧಿಗೆ ಹೆಚ್ಚಿನ ಕೇಂದ್ರ ಸರ್ಕಾರದ ನೆರವು ಬೇಕು ಅಂತ ವಿಶೇಷ ವರ್ಗಸ್ಥಿತಿ ಸ್ಥಾನಮಾನ ಕೊಡಬೇಕು ಅಂತ ಬೇಡಿಕೆ ಇಟ್ಟಿವೆ. ಓಕೆ, ಮುಂದೆ ನೋಡೋಣ. ವಿಶೇಷ ವರ್ಗಸ್ಥಿತಿ ಸ್ಥಾನಮಾನದ ಪ್ರಯೋಜನಗಳು. ಒಂದು ರಾಜ್ಯಕ್ಕೆ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಸಿಕ್ಕಿದ್ರೆ ಆ ರಾಜ್ಯಕ್ಕೆ ಯಾವೆಲ್ಲ ರೀತಿಯ ಪ್ರಯೋಜನಗಳು ಇವೆ ಅಂತ ನೋಡೋಣ. ಉನ್ನತ ಕೇಂದ್ರ ನೆರವು ಅಂದರೆ ಕೇಂದ್ರ ಪ್ರಾಯೋಜಿತ ಯೋಜನೆಗಳ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಸ್ಗಳ ಅಡಿಯಲ್ಲಿ ವಿಶೇಷ ವರ್ಗದ ರಾಜ್ಯಗಳಿಗೆ 90% ಅನುದಾನವಾಗಿ ಮತ್ತು 10% ಸಾಲವಾಗಿ ಕೇಂದ್ರ ಸರ್ಕಾರ ನೆರವು ನೀಡಲಾಗುತ್ತದೆ. ಅಂದರೆ ಈ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಇರೋ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಹೆಚ್ಚು ಸಹಾಯ ನೀಡುತ್ತೆ. ಬಹುತೇಕ ಹಣ ಉಚಿತ ಅನುದಾನವಾಗಿಯೇ ಕೇಂದ್ರ ಸರ್ಕಾರ ನೀಡುತ್ತೆ. ಓಕೆ, ಆದರೆ ವಿಶೇಷ ವರ್ಗದ ಸ್ಥಾನಮಾನ ಇಲ್ಲದ ರಾಜ್ಯಗಳಿಗೆ ಸಾಮಾನ್ಯವಾಗಿ 30% ಅನುದಾನ ಮತ್ತು 70% ಸಾಲದ ರೂಪದಲ್ಲಿ ಕೇಂದ್ರ ಸರ್ಕಾರದ ನೆರವು ಲಭ್ಯ ಆಗುತ್ತದೆ. ನೋಡಿ, ಇಲ್ಲೇ ನಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಸಾಮಾನ್ಯ ರಾಜ್ಯಗಳಿಗೆ ಹೆಚ್ಚು ಸಾಲದ ರೂಪದಲ್ಲಿ ನೆರವು ಸಿಗುತ್ತೆ. ಓಕೆ, ವಿಶೇಷ ಯೋಜನಾ ನೆರವು ರಾಜ್ಯಕ್ಕೆ ಅತ್ಯಂತ ಅಗತ್ಯವಾಗಿರುವ ಅಥವಾ ವಿಶೇಷ ಮಹತ್ವ ಹೊಂದಿರುವ ಯೋಜನೆಗಳಿಗೆ ಹೆಚ್ಚುವರಿ ಹಣಕಾಸು ಸಹಾಯ ನೀಡಲಾಗುತ್ತದೆ. ಅಂದರೆ ಈ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಹೊಂದಿರೋ ರಾಜ್ಯಕ್ಕೆ ತುಂಬ ಮಹತ್ವ ಹೊಂದಿರೋ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಹೆಚ್ಚಾಗಿ ಹಣ ನೀಡುತ್ತೆ. ಓಕೆ, ರದ್ದಾಗದ ನಿಧಿಗಳು ಅಂದರೆ ಒಂದು ಹಣಕಾಸು ವರ್ಷದಲ್ಲಿ ಸಂಪೂರ್ಣವಾಗಿ ಬಳಸಲಾಗದ ಅನುದಾನವನ್ನು ವರ್ಷಾಂತ್ಯದಲ್ಲಿ ರದ್ದುಪಡಿಸಲಾಗುವುದಿಲ್ಲ. ಅಂದರೆ ಒಂದು ವರ್ಷದಲ್ಲಿ ಖರ್ಚಾಗದೆ ಏನಾದರೂ ಹಣ ಉಳಿದ್ರೆ ಅದು ರದ್ದಾಗಲ್ಲ, ಹಾಗೆ ಮುಂದಿನ ವರ್ಷಕ್ಕೆ ಕಂಟಿನ್ಯೂ ಆಗುತ್ತೆ. ಓಕೆ, ತೆರಿಗೆ ರಿಯಾಯಿತಿಗಳು ಕೈಗಾರಿಕೆ ಮತ್ತು ಹೂಡಿಕೆಯನ್ನು ಉತ್ತೇಜಿಸಲು ವಿಶೇಷ ತೆರಿಗೆ ಪ್ರೋತ್ಸಾಹಕಗಳನ್ನು ನೀಡಲಾಗುತ್ತದೆ. ಅಂದರೆ ಹೆಚ್ಚೆಚ್ಚು ಕೈಗಾರಿಕೆಗಳು ಬರಬೇಕು, ರಾಜ್ಯದಲ್ಲಿ ಅತಿ ಹೆಚ್ಚು ಹೂಡಿಕೆ ಆಗಬೇಕು ಅಂತ ಕೇಂದ್ರ ಸರ್ಕಾರ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಹೊಂದಿರುವಂತಹ ರಾಜ್ಯಗಳಿಗೆ ತೆರಿಗೆ ರಿಯಾಯಿತಿ ಕೂಡ ನೀಡುತ್ತೆ.
ಓಕೆ, ಸೊ ಒಂದು ರಾಜ್ಯ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ನ ಪಡ್ಕೊಂಡ್ರೆ ಇಷ್ಟೆಲ್ಲ ಪ್ರಯೋಜನಗಳು ಆ ರಾಜ್ಯಕ್ಕೆ ಸಿಗ್ತವೆ. ಓಕೆ, ಮುಂದೆ ನೋಡೋಣ. ಇಲ್ಲಿವರೆಗೂ ಭಾರತದಲ್ಲಿ ಬಂದಿರುವಂತಹ ಕೇಂದ್ರ ಹಣಕಾಸು ಆಯೋಗಗಳು ಮತ್ತು ಅದರ ಅಧ್ಯಕ್ಷರು ಯಾರ್ಯಾರು ಆಗಿದ್ರು ಅಂತ ನೋಡೋಣ. ಕೇಂದ್ರ ಹಣಕಾಸು ಆಯೋಗಗಳು ಮತ್ತು ಅದರ ಅಧ್ಯಕ್ಷರು. ಮೊದಲನೇ ಹಣಕಾಸು ಆಯೋಗ KC ನಿಯೋಗಿ, ಇಂಪಾರ್ಟೆಂಟ್, ಇದು ಕೇಳ್ತಾರೆ. ಎರಡನೇ ಹಣಕಾಸು ಆಯೋಗ K ಸಂತಾನಂ. ಮೂರನೇ ಹಣಕಾಸು ಆಯೋಗ AK ಚಂದಾ. ಓಕೆ, ನಾಲ್ಕನೇ ಹಣಕಾಸು ಆಯೋಗ PV ರಾಜಮನ್ನಾರ್. ಐದನೇ ಹಣಕಾಸು ಆಯೋಗ ಮಹಾವೀರ ತ್ಯಾಗಿ. ಓಕೆ, ಆರನೇ ಹಣಕಾಸು ಆಯೋಗ ಬ್ರಹ್ಮಾನಂದ ರೆಡ್ಡಿ. ಏಳನೇ ಹಣಕಾಸು ಆಯೋಗ JM ಸೆಲಟ್. ಎಂಟನೇ ಹಣಕಾಸು ಆಯೋಗದ ಅಧ್ಯಕ್ಷರು YB ಚೌಹಾಣ್. ಒಂಬತ್ತನೇ ಹಣಕಾಸು ಆಯೋಗದ ಅಧ್ಯಕ್ಷರು NK ಸಾಲ್ವೆ ಅವರು. ಓಕೆ, ಹತ್ತನೇ ಹಣಕಾಸು ಆಯೋಗ KC ಪಂತ್. 11ನೇ ಹಣಕಾಸು ಆಯೋಗ MM ಖುಸ್ರೋ. 12ನೇ ಹಣಕಾಸು ಆಯೋಗ C ರಂಗರಾಜನ್. 13ನೇ ಹಣಕಾಸು ಆಯೋಗ ಡಾಕ್ಟರ್ ವಿಜಯ್ L ಕೇಲ್ಕರ್ ಅವರು. ಓಕೆ, 14ನೇ ಹಣಕಾಸು ಆಯೋಗ ಡಾಕ್ಟರ್ YV ರೆಡ್ಡಿ. 15ನೇ ಹಣಕಾಸು ಆಯೋಗ NK ಸಿಂಗ್. ಓಕೆ, ಪ್ರಸ್ತುತ ಇರುವಂತಹ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಡಾಕ್ಟರ್ ಅರವಿಂದ್ ಪನಗಾರಿಯಾ. ಇಂಪಾರ್ಟೆಂಟ್. ಓಕೆ, ಮುಂದೆ ನೋಡೋಣ. ಈಗ 16ನೇ ಕೇಂದ್ರ ಹಣಕಾಸು ಆಯೋಗದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಭಾರತದ 16ನೇ ಹಣಕಾಸು ಆಯೋಗವನ್ನು ಸಂವಿಧಾನದ 280ನೇ ವಿಧಿಯ ಅಡಿಯಲ್ಲಿ ಸ್ಥಾಪಿಸಲಾಗಿದೆ. ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ, ವಿಧಿ 280. ಓಕೆ, ಈ 16ನೇ ಕೇಂದ್ರ ಹಣಕಾಸು ಆಯೋಗವು ಏಪ್ರಿಲ್ 1, 2026ರಿಂದ ಆರಂಭವಾಗುವ 5 ವರ್ಷಗಳ ಅವಧಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ತೆರಿಗೆ ಆದಾಯ ಹಂಚಿಕೆ ಕುರಿತು ಶಿಫಾರಸುಗಳನ್ನು ಮಾಡುವ ಜವಾಬ್ದಾರಿಯನ್ನು ಹೊಂದಿದೆ. ಓಕೆ, 2026 ಏಪ್ರಿಲ್ 1ರಿಂದ ಮುಂದಿನ 5 ವರ್ಷಗಳಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ತೆರಿಗೆ ಹಣವನ್ನು ಹೇಗೆ ಹಂಚಬೇಕು ಅನ್ನೋದನ್ನು ಈ 16ನೇ ಹಣಕಾಸು ಆಯೋಗ ರಾಷ್ಟ್ರಪತಿಗಳಿಗೆ ಶಿಫಾರಸು ಮಾಡುತ್ತೆ. ಓಕೆ, ಈ 16ನೇ ಹಣಕಾಸು ಆಯೋಗದ ಸಂಯೋಜನೆ ಹೇಗಿದೆ ಅಂತ ನೋಡೋದಾದರೆ, ಅಧ್ಯಕ್ಷರು ಡಾಕ್ಟರ್ ಅರವಿಂದ್ ಪನಗಾರಿಯಾ, ಸದಸ್ಯರಾಗಿ ಅಜಯ್ ನಾರಾಯಣ್ ಝಾ ಅವರು, ಅನಿ ಜಾರ್ಜ್ ಮ್ಯಾಥ್ಯೂ ಅವರು, ಮನೋಜ್ ಪಾಂಡಾ ಅವರು, ಹಾಗೆ ಸೌಮ್ಯಕಾಂತಿ ಘೋಷ್ ಅವರು 16ನೇ ಹಣಕಾಸು ಆಯೋಗದ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಓಕೆ, ರಿತ್ವಿಕ್ ರಂಜನ್ ಪಾಂಡೆ ಅವರು ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಓಕೆ, ಇಷ್ಟು ಕೂಡ 16ನೇ ಹಣಕಾಸು ಆಯೋಗದ ಮಾಹಿತಿಯಾಗಿತ್ತು. ನೋಡಿ, ಇಲ್ಲಿವರೆಗೂ ಕೇಂದ್ರ ಹಣಕಾಸು ಆಯೋಗದ ಬಗ್ಗೆ ಡೀಟೇಲ್ ಆಗಿ ನೋಡಿದ್ವಿ. ಈಗ ರಾಜ್ಯ ಹಣಕಾಸು ಆಯೋಗದ ಬಗ್ಗೆ ನೋಡೋಣ. ಸಂವಿಧಾನದ ಯಾವ ವಿಧಿ ಮೇಲೆ ರಾಜ್ಯ ಹಣಕಾಸು ಆಯೋಗ ಕೆಲಸ ಮಾಡುತ್ತೆ, ಅದರ ಅಧಿಕಾರಗಳು ಏನೇನು, ಕರ್ತವ್ಯಗಳು ಏನು, ಈಗ ಕರ್ನಾಟಕದಲ್ಲಿ ಎಷ್ಟನೇ ರಾಜ್ಯ ಹಣಕಾಸು ಆಯೋಗ ಕಾರ್ಯನಿರ್ವಹಿಸ್ತಾ ಇದೆ, ಇವನ್ನೆಲ್ಲ ತಿಳ್ಕೊಳ್ಳೋಣ ಬನ್ನಿ. ಭಾರತ ಸಂವಿಧಾನದ ವಿಧಿ 243(I) ಅನ್ವಯ ಎಲ್ಲ ರಾಜ್ಯಗಳಲ್ಲೂ ರಾಜ್ಯ ಹಣಕಾಸು ಆಯೋಗ ಸ್ಥಾಪನೆ ಆಗಿರುತ್ತೆ. ಓಕೆ, ಆರ್ಟಿಕಲ್ ನೆನಪಿರಲಿ, 243(I). ಓಕೆ, ರಾಜ್ಯದ ರಾಜ್ಯಪಾಲರು 73ನೇ ತಿದ್ದುಪಡಿ ಪ್ರಾರಂಭವಾದ ದಿನಾಂಕದಿಂದ 1 ವರ್ಷದೊಳಗೆ ಅಥವಾ ನಂತರ ಪ್ರತಿ 5 ವರ್ಷಗಳಿಗೊಮ್ಮೆ ಪಂಚಾಯಿತಿಗಳ ಹಣಕಾಸು ಪರಿಸ್ಥಿತಿಯನ್ನು ಅಧ್ಯಯನ ಮಾಡಲು ಆಯೋಗ ರಚಿಸಬೇಕು. ನೋಡಿ, 1992ರಲ್ಲಿ 73rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಸಂಸತ್ತಿನಲ್ಲಿ ಅಂಗೀಕರಿಸಲಾಯಿತು. ಓಕೆ, ಈ ತಿದ್ದುಪಡಿ 1993ರಲ್ಲಿ ಜಾರಿಗೆ ಬಂತು. 1992ರಲ್ಲಿ ಅಂಗೀಕರಿಸಲಾಯಿತು, 1993ರಲ್ಲಿ ಜಾರಿಗೆ ಬಂತು. ಓಕೆ, ಸೊ 73ನೇ ತಿದ್ದುಪಡಿ ಜಾರಿಗೆ ಬಂದ ಬಳಿಕ ರಾಜ್ಯದ ರಾಜ್ಯಪಾಲರು 1 ವರ್ಷದೊಳಗೆ ಮತ್ತು ನಂತರ ಪ್ರತಿ 5 ವರ್ಷಕ್ಕೊಮ್ಮೆ ರಾಜ್ಯ ಹಣಕಾಸು ಆಯೋಗವನ್ನು ರಚಿಸಬೇಕು. ಯಾಕಂದರೆ ಗ್ರಾಮ ಪಂಚಾಯಿತಿಗಳ ಹಣಕಾಸು ಸ್ಥಿತಿಯನ್ನು ಪರಿಶೀಲಿಸೋಕೆ. ಓಕೆ, ಹಾಗಾದರೆ ರಾಜ್ಯ ಹಣಕಾಸು ಆಯೋಗದ ಕಾರ್ಯಗಳು ಏನೇನು ಅಂತ ನೋಡೋದಾದರೆ, ಈ ಕೆಳಗಿನ ತತ್ವಗಳನ್ನು ಆಧರಿಸಿ ರಾಜ್ಯ ಹಣಕಾಸು ಆಯೋಗ ಕಾರ್ಯನಿರ್ವಹಿಸಬೇಕು. ಏನೇನು ಅಂದರೆ, ರಾಜ್ಯ ಹಾಗೂ ಪಂಚಾಯಿತಿಗಳ ನಡುವೆ ಹಂಚಿಕೆ ಮಾಡಬಹುದಾದ ಮತ್ತು ರಾಜ್ಯ ವಿಧಿಸಬಹುದಾದ ತೆರಿಗೆ ಸುಂಕ ಅವುಗಳಲ್ಲಿ ಪಂಚಾಯಿತಿ ಪಾಲನ್ನು ಹಂಚುವುದಕ್ಕೆ. ಅಂದರೆ ರಾಜ್ಯ ಸರ್ಕಾರ ಸಂಗ್ರಹಿಸೋ ತೆರಿಗೆಗಳಲ್ಲಿ
ಪಂಚಾಯಿತಿಗಳಿಗೆ ಎಷ್ಟು ಪಾಲು ಕೊಡಬೇಕು ಅನ್ನೋದನ್ನು ರಾಜ್ಯ ಹಣಕಾಸು ಆಯೋಗ ನಿರ್ಧಾರ ಮಾಡುತ್ತೆ. ಓಕೆ, ಹಾಗೆ ಪಂಚಾಯಿತಿಗೆ ಸಂಬಂಧಿಸಿದ ತೆರಿಗೆ ಹಾಗೂ ಸುಂಕಗಳನ್ನು ನಿರ್ಧರಿಸುವುದು. ಅಂದರೆ ಪಂಚಾಯಿತಿಗಳು ಯಾವ ಯಾವ ತೆರಿಗೆ ಅಥವಾ ಶುಲ್ಕವನ್ನು ವಸೂಲಿ ಮಾಡ್ಬೋದು ಅನ್ನೋದರ ಬಗ್ಗೆ ಸಲಹೆ ನೀಡುತ್ತೆ. ಯಾವುದು? ರಾಜ್ಯ ಹಣಕಾಸು ಆಯೋಗ. ಓಕೆ, ರಾಜ್ಯದ ಸಂಚಿತ ನಿಧಿಯಿಂದ ಅನುದಾನಕ್ಕೆ ಸಂಬಂಧಿಸಿದಂತೆ ಕಾರ್ಯನಿರ್ವಹಿಸಬೇಕು. ಅಂದರೆ ಪಂಚಾಯಿತಿಗಳಿಗೆ ರಾಜ್ಯ ಸಂಚಿತ ನಿಧಿಯಿಂದ ಎಷ್ಟು ಅನುದಾನ ಕೊಡಬೇಕು ಅನ್ನೋದನ್ನು ರಾಜ್ಯ ಹಣಕಾಸು ಆಯೋಗ ಶಿಫಾರಸು ಮಾಡುತ್ತೆ. ಓಕೆ, ಮುಂದೆ ನೋಡೋಣ. ಹಣಕಾಸು ಸ್ಥಿತಿಯನ್ನು ಸುಧಾರಿಸುವ ಕ್ರಮಕ್ಕಾಗಿ ಕಾರ್ಯನಿರ್ವಹಿಸಬೇಕು. ಅಂದರೆ ಪಂಚಾಯಿತಿಗಳ ಹಣಕಾಸು ಸ್ಥಿತಿ ಚೆನ್ನಾಗಿರೋಕೆ ಏನೇನು ಮಾಡಬೇಕು ಅನ್ನೋದರ ಬಗ್ಗೆ ರಾಜ್ಯ ಹಣಕಾಸು ಆಯೋಗ ಸಲಹೆ ನೀಡುತ್ತೆ. ಓಕೆ, ಪಂಚಾಯಿತಿಗಳ ಸುಭದ್ರ ಹಣಕಾಸಿನ ಪರಿಸ್ಥಿತಿಗೆ ಸಂಬಂಧಿಸಿದಂತೆ ರಾಜ್ಯಪಾಲರು ಸೂಚಿಸಿದ ಯಾವುದೇ ವಿಷಯಗಳ ಮೇಲೂ ಕೂಡ ರಾಜ್ಯ ಹಣಕಾಸು ಆಯೋಗ ಶಿಫಾರಸು ಮಾಡುತ್ತೆ. ಓಕೆ, ರಾಜ್ಯ ವಿಧಾನಮಂಡಲವು ಆಯೋಗದ ರಚನೆ, ಸದಸ್ಯರ ಅರ್ಹತೆ ಹಾಗೂ ಆಯ್ಕೆ ಮಾಡುವ ವಿಧಾನಕ್ಕೆ ಸಂಬಂಧಿಸಿದಂತೆ ಕಾನೂನು ರೂಪಿಸಬಹುದು. ಓಕೆ, ಇದು ಅರ್ಥ ಆಗಿದೆ ಅನ್ಕೊಂತೀನಿ. ನೆಕ್ಸ್ಟ್ ಪಾಯಿಂಟ್, ರಾಜ್ಯ ವಿಧಾನಮಂಡಲವು ಕಾನೂನಿನ ಮೂಲಕ ರಾಜ್ಯ ಹಣಕಾಸು ಆಯೋಗದ ಕಾರ್ಯವಿಧಾನಗಳನ್ನು ನಿರ್ಧರಿಸುವ ಅಧಿಕಾರವನ್ನು ಹೊಂದಿರುತ್ತೆ. ಓಕೆ, ರಾಜ್ಯ ಹಣಕಾಸು ಆಯೋಗ ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನು ಆಯಾ ರಾಜ್ಯದ ರಾಜ್ಯ ವಿಧಾನಮಂಡಲ ಕಾನೂನಿನ ಮೂಲಕ ತೀರ್ಮಾನ ಮಾಡುತ್ತೆ. ಓಕೆ, ರಾಜ್ಯ ಹಣಕಾಸು ಆಯೋಗವು ಮಾಡಿದ ಶಿಫಾರಸುಗಳನ್ನು ಮತ್ತು ರಾಜ್ಯಪಾಲರು ತೆಗೆದುಕೊಂಡ ಕ್ರಮಗಳನ್ನು ವಿವರಣಾತ್ಮಕ ಪತ್ರದ ಸಹಿತ ವಿಧಾನಮಂಡಲದ ಮುಂದೆ ಇಡತಕ್ಕದ್ದು. ಅಂದರೆ ರಾಜ್ಯ ಹಣಕಾಸು ಆಯೋಗದ ಶಿಫಾರಸುಗಳು ಮತ್ತು ಅವುಗಳ ಮೇಲೆ ತೆಗೆದುಕೊಂಡ ಕ್ರಮಗಳನ್ನು ರಾಜ್ಯಪಾಲರು ವಿವರಣಾತ್ಮಕ ಪತ್ರದ ಜೊತೆ ವಿಧಾನಮಂಡಲದ ಮುಂದೆ ಇಡ್ತಾರೆ. ಓಕೆ, ಇಷ್ಟು ಅರ್ಥ ಆಗಿದೆ ಅನ್ಕೊಂತೀನಿ. ಮುಂದೆ ನೋಡೋಣ. ಸ್ಥಳೀಯ ಸಂಸ್ಥೆಗಳೊಂದಿಗೆ ಹಣಕಾಸು ಸಂಬಂಧಗಳನ್ನು ನಿರ್ವಹಿಸುವ ಉದ್ದೇಶದಿಂದ ಕರ್ನಾಟಕ ರಾಜ್ಯದಲ್ಲಿ 5 ರಾಜ್ಯ ಹಣಕಾಸು ಆಯೋಗಗಳು ರಚಿಸಲ್ಪಟ್ಟಿವೆ. ಅಂದರೆ ಗ್ರಾಮ ಪಂಚಾಯಿತಿಗಳಾಗಿರ್ಬೋದು, ನಗರಸಭೆಗಳಾಗಿರ್ಬೋದು, ಈ ಎಲ್ಲ ಸ್ಥಳೀಯ ಸಂಸ್ಥೆಗಳು ಹಣಕಾಸು ವಿಷಯದಲ್ಲಿ ಕೆಲಸ ಮಾಡೋಕ್ಕೆ ಕರ್ನಾಟಕದಲ್ಲಿ ಇದುವರೆಗೆ 5 ರಾಜ್ಯ ಹಣಕಾಸು ಆಯೋಗಗಳ ರಚನೆಯಾಗಿದೆ. ಅವು ಯಾವ್ಯಾವು ಅಂತ ನೋಡೋದಾದರೆ, ಕರ್ನಾಟಕ ರಾಜ್ಯ ಹಣಕಾಸು ಆಯೋಗಗಳ ಅಧ್ಯಕ್ಷರ ಪಟ್ಟಿ ಈ ಕೆಳಗಿನಂತಿದೆ. ಮೊದಲನೇ ರಾಜ್ಯ ಹಣಕಾಸು ಆಯೋಗ 1996ರಲ್ಲಿ ರಚನೆ ಆಯಿತು. ಇದರ ಅಧ್ಯಕ್ಷರು ಡಾಕ್ಟರ್ ಜಿ ತಿಮ್ಮಯ್ಯ ಅವರು ಆಗಿದ್ರು. ಇಂಪಾರ್ಟೆಂಟ್. ಓಕೆ, ಎರಡನೇ ರಾಜ್ಯ ಹಣಕಾಸು ಆಯೋಗ 2002ರಲ್ಲಿ, ಅಧ್ಯಕ್ಷರು KP ಸುರೇಂದ್ರನಾಥ್. ಮೂರನೇ ರಾಜ್ಯ ಹಣಕಾಸು ಆಯೋಗ 2008ರಲ್ಲಿ ರಚನೆ ಆಯಿತು. ಅಧ್ಯಕ್ಷರು AG ಕೊಡಗಿ. ಓಕೆ, ನಾಲ್ಕನೇ ರಾಜ್ಯ ಹಣಕಾಸು ಆಯೋಗ 2015ರಲ್ಲಿ, ಅಧ್ಯಕ್ಷರು CG ಚಿನ್ನಸ್ವಾಮಿ ಅವರು. ಓಕೆ, ಪ್ರಸ್ತುತ ಇರುವಂತಹ 5ನೇ ಹಣಕಾಸು ಆಯೋಗ 2023ರಲ್ಲಿ ರಚನೆಯಾಗಿತ್ತು. ಅದರ ಅಧ್ಯಕ್ಷರು ಡಾಕ್ಟರ್ C ನಾರಾಯಣಸ್ವಾಮಿ. ಓಕೆ, ಸದಸ್ಯರಾಗಿ ಮೊಹಮ್ಮದ್ ಸನೌಲ್ಲಾ ಮತ್ತು RS ಫೋಂಡೆ ಅವರು ನೇಮಕಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಓಕೆ, ಈ 5ನೇ ಹಣಕಾಸು ಆಯೋಗವನ್ನು ಅಕ್ಟೋಬರ್ 11, 2023ರಂದು ಸ್ಥಾಪಿಸಲಾಗಿದ್ದು, ರಾಜ್ಯದಲ್ಲಿನ ಪಂಚಾಯತ್ ರಾಜ್ ಸಂಸ್ಥೆಗಳು ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳಿಗೆ ನೀಡಬೇಕಾದ ಹಣಕಾಸು ವರ್ಗಾವಣೆಯನ್ನು ನಿರ್ಧರಿಸುವುದು ಇದರ ಪ್ರಮುಖ ಪಾತ್ರವಾಗಿದೆ. ಓಕೆ, ಇಷ್ಟು ಕೂಡ ರಾಜ್ಯ ಹಣಕಾಸು ಆಯೋಗದ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಗಿತ್ತು. ಸ್ನೇಹಿತರೆ, ಪ್ರತಿಯೊಂದು ಎಕ್ಸಾಮ್ಸ್ಗೂ ಸಹಾಯ ಆಗೋ ರೀತಿ ರಾಜ್ಯ ಹಣಕಾಸು ಆಯೋಗದ ಬಗ್ಗೆ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದಂತಹ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಭಾರತದ ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕ ಅಂದರೆ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಹುದ್ದೆಯ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ತಾ, ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್, ಟೇಕ್ ಕೇರ್.